ಆಕಾಶವಾಣಿ ಭದ್ರಾವತಿ. PUC ಮುಗಿದ ನಂತರ ವಾಣಿಜ್ಯ ವಿಭಾಗದಲ್ಲಿ ಓದು ಮುಂದುವರಿಸಲು ಇರುವ ಅವಕಾಶ. ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಶಿವಮೊಗ್ಗದ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿಯ ಪ್ರಾಂಶುಪಾಲರಾದ ಡಾಕ್ಟರ್ BS ಶಿವಪ್ರಸಾದ್ ಅವರೊಂದಿಗೆ ಈಗ ಸಂವಾದ ಕಾರ್ಯಕ್ರಮ. ಈ ಸಂವಾದದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೇಳಿದರೆ ಈಗಾಗಲೇ SSLC ಪರೀಕ್ಷೆ ಪ್ರಾರಂಭ ಆಗಿದೆ. ಅದೇ ರೀತಿಯಲ್ಲಿ PUC ಪರೀಕ್ಷೆ ಮುಗಿದಿದೆ. SSLC ಹಾಗೂ PUC ಮುಗಿದ ನಂತರದಲ್ಲಿ ತಾವು ಯಾವ ಕೋರ್ಸನ್ನು ಆಯ್ಕೆ ಮಾಡಿಕೊಂಡ್ರೆ ನಾವು ಯಾವ ಉದ್ಯೋಗದಲ್ಲಿ ಸಬಲರಾಗಿ ನಿಲ್ಲಬಹುದು ಅಂತ ಬಹಳಷ್ಟು ಜನರು ಯೋಚನೆ ಮಾಡ್ತಿರ್ತಾರೆ. ನಾವು ಇಂದಿನ ಕಾರ್ಯಕ್ರಮದಲ್ಲಿ ಈ ಒಂದು ಕಾಮರ್ಸನ್ನು ತಗೊಳ್ಳೋದ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನು ಯಾವ ರೀತಿಯಲ್ಲಿ ಕಟ್ಕೋಬಹುದು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ. ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ NES ಅಂದರೆ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಇಲ್ಲಿಯ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಿವಪ್ರಸಾದ್ BS ಅವರಿದ್ದಾರೆ. ಶಿವಪ್ರಸಾದ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಈಗ ತಮ್ಮ ಒಂದು ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡಿ JNNC ಕಾಲೇಜ್ ಕ್ಯಾಂಪಸ್ನಲ್ಲಿ ಇದೆ ಶಿವಮೊಗ್ಗದಲ್ಲಿ. ಹೌದು ಸರ್. ಈ ಒಂದು ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿಯಲ್ಲಿ ತಾವು ಯಾವ ಕೋರ್ಸನ್ನು ಮುಖ್ಯವಾಗಿ ಟಾರ್ಗೆಟ್ ಮಾಡಿರ್ತೀವಿ? ನಾವು ನಮ್ಮಲ್ಲಿ BCom 1 ಮತ್ತು BBA ಜೊತೆಗೆ BCA 3 ಕೋರ್ಸ್ಗಳನ್ನು ನಾವು ನಮ್ಮ ಕಾಲೇಜಿನಲ್ಲಿ ನಡೆಸ್ತಾ ಇದ್ದೇವೆ. ಹೆಸರು ಹೇಳೋ ಹಾಗೆ ಅಡ್ವಾನ್ಸ್ ಸ್ಟಡಿ. ಅದು ಭಾಳ ಅಡ್ವಾನ್ಸ್ ಆಗಿ ಕಲಿಸ್ತೀರಿ ತಾವು. ಹೌದು. ಮಕ್ಕಳಲ್ಲಿ ಒಂದು ವಿನೂತನ ರೀತಿಯಲ್ಲಿ ನಮ್ಮಲ್ಲಿ ಸ್ಟಡಿಯನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಮಕ್ಕಳಿಗೆ. ಅಂದರೆ ಪ್ರಾಕ್ಟಿಕಲಿ ಬೇಸ್ಡ್ ಎಕ್ಸ್ಪ್ಲೋಷರನ್ನು ನಾವು ಅವರಿಗೆ ಸ್ವಲ್ಪ ಜಾಸ್ತಿ ಒತ್ತನ್ನು ಕೊಡ್ತಾ ಇದ್ದೇವೆ. ಈಗ ನಾರ್ಮಲ್ ಆಗಿ ಬರೀ ಅಕಾಡೆಮಿಕಲ್ಲಿ ಓದಿಕೊಂಡು ವಿದ್ಯಾಭ್ಯಾಸ ಮುಗಿಸಿ ಬರೀ ಒಂದು ಸರ್ಟಿಫಿಕೇಟ್ ತೊಗೊಂಡು ಬಂದರೆ ಸಾಕಾಗೋದಿಲ್ಲ. ಮಕ್ಕಳಲ್ಲಿ ಅವರಲ್ಲಿ ಒಂದು ಸ್ಕಿಲ್ ಬೇಕು, ಆ ಎಂಪ್ಲಾಯಬಿಲಿಟಿ ಸ್ಕಿಲ್ ಬೇಕು. ಜೊತೆಗೆ ತಮ್ಮನ್ನು ತಾವು ಈ ಕಾರ್ಪೊರೇಟ್ ಲೈಫನ್ನು ಅಡಾಪ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಬೆಳವಣಿಗೆಯನ್ನು ಮಾಡ್ಕೊಬೇಕಾಗತ್ತೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳಿದ್ದೇ ಇರುತ್ತೆ. ಕಲಿಕೆಯ ಜೊತೆಗೆ ಇನ್ನು ಬೇರೆ ಬೇರೆ ಆದಂತಹ ಮ್ಯಾನೇಜ್ಮೆಂಟ್ ಆ್ಯಕ್ಟಿವಿಟೀಸ್ಗಳನ್ನು ನಾವು ಇನ್ವಾಲ್ವ್ ಮಾಡಿಕೊಂಡು ನಮ್ಮಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾ ಇದ್ದೀವಿ. ಡಾಕ್ಟರ್ ಶಿವಪ್ರಸಾದ್ ಅವರೇ, ಇತ್ತೀಚಿನ ದಿನದಲ್ಲಿ ಕಲಿಕೆಗಾಗಿ ಕಲಿಕೆ ಅನ್ನುವುದಕ್ಕಿಂತ ಹೆಚ್ಚಾಗಿ ನಾವು ಕೌಶಲ್ಯ ಭರಿತ ಕಲಿಕೆಗೆ ಹೆಚ್ಚಿನ ಒತ್ತನ್ನು ಕೊಡ್ತೀವಿ. ಹೌದು. ಅಂದರೆ ಯಾರನ್ನೇ ಕೇಳಿದ್ರು ಕೂಡ ನಿನ್ನ ಹತ್ರ ಯಾವ ಸ್ಕಿಲ್ ಇದೆ ಅಂತ ಕೇಳ್ಬಿಡ್ತಾರೆ. ಈಗ ನಿಮ್ಮ ಒಂದು ವಿಷಯಕ್ಕೆ ಅಂದರೆ ನಿಮ್ಮ ಕಾಲೇಜಿನಲ್ಲಿ ಕಲಿಸ್ತಾ ಇರತಕ್ಕಂತಹ ವಿಷಯಕ್ಕೆ ಬರೋದಾದರೆ ತಾವು BCom ಅಂತ ಹೇಳ್ತಾ ಇದ್ರಿ. BCom ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಯಾಕೆ ಆಯ್ಕೆ ಮಾಡ್ಕೋಬೇಕು? ಈಗ ನಾರ್ಮಲ್ಲಾಗಿ ನೀವು ಹೇಳಿದ್ರಿ ಕೌಶಲ್ಯ ಅಂಥೇಳಿ. ನಮ್ಮ BCom ಮತ್ತು BBA ಎರಡೂ ಸಹ ಕೌಶಲ್ಯ ಭರಿತವಾಗಿರುವಂತಹದ್ದೇ ಕೋರ್ಸ್ ಅದು. ಅಂದರೆ ಅಲ್ಲಿ ಕೌಶಲ್ಯ ಇಲ್ಲ ಅಂತ ಹೇಳಿದ್ರೆ ಎಕ್ಸ್ಪ್ಲೋಷರ್ ಇಲ್ಲ ಅಂಥೇಳಿ. ಈಗ ನಾನು ಒಂದು ಎಕ್ಸಾಂಪಲ್ ಕೊಡೋದು, ಯಾವುದೇ ಒಂದು ವಸ್ತು ಹುಟ್ಟಿತು ಅಂತ ಹೇಳಿದ್ರೆ, ಅಂದರೆ ಪ್ರೊಡಕ್ಷನ್ ಆಯಿತು ಅಂತ ಹೇಳಿದ್ರೆ, ಅದು ಅಲ್ಟಿಮೇಟಾಗಿ ಕನ್ಸ್ಯೂಮರಿಗೆ ರೀಚ್ ಆಗೋ ತನಕದ್ದು ಪೂರ್ತಿ ಆ್ಯಕ್ಟಿವಿಟೀಸ್ ಬೇಸ್ಡೇ ಆಗಿರುತ್ತೆ. ಸೊ ಈ ಅಷ್ಟು ಆ್ಯಕ್ಟಿವಿಟೀಸ್ ಬೇಸ್ಡು ಸಹ ನಮ್ಮ ಚಾನಲಲ್ಲೇ ಬಂದುಬಿಡುತ್ತೆ. ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಚಾನಲಲ್ಲೇ ಬರುತ್ತೆ. ಆ ಹೆಸರು ಹೇಳ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ. ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಸ್ಕಿಲ್ ಇರಲೇಬೇಕು, ಒಂದು ನಾವು ಮ್ಯಾನೇಜ್ ಮಾಡಬೇಕಾದಂತ. ಸೊ ಅದಕ್ಕೋಸ್ಕರ ಆ ಒಂದು ವಿದ್ಯಾಭ್ಯಾಸದಲ್ಲಿ, ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟಿನ ವಿದ್ಯಾಭ್ಯಾಸದಲ್ಲಿ ಈ ಕೌಶಲ್ಯವನ್ನು ನಾವು ಜಾಸ್ತಿ ಅಡಾಪ್ಟ್ ಮಾಡ್ಕೊತೇವೆ. ಕೌಶಲ್ಯವನ್ನು ಜಾಸ್ತಿ ಅಡಾಪ್ಟ್ ಮಾಡ್ಕೋತೀನಿ ಅಂತ ಅಂದ್ಬಿಟ್ರಿ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿದೆ BCom ಇದು ಒಂದು ತರಹದಲ್ಲಿ ಮೊದಲಿನಿಂದಲೂ ಇರುವಂತಹದ್ದು. ಡಿಗ್ರಿ ಅಂತಂದ ಕೂಡ ಸಾಮಾನ್ಯವಾಗಿ ನಾವು ಯೋಚನೆ ಮಾಡೋದು, ಹಳೆಯ ಕಾಲದಲ್ಲಿ ನಾವು ಇಂದಿನವರೆಗೂ ಯೋಚನೆ ಮಾಡೋದೇನು ಅಂತಂದರೆ BA, BCom, BSc. ಆದರೆ ಇತ್ತೀಚಿನ ದಿನದಲ್ಲಿ BA, BCom, BScಗಳಲ್ಲೂ ಕೂಡ ಡೈವರ್ಷನ್ಗಳು ತುಂಬ ಆಗಿದೆ. ಆದರೆ ನನಗೆ ಮುಖ್ಯವಾಗಿ ಬೇಕಾಗಿರೋದು BCom ಅಂದರೆ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಏನು ಹೇಳ್ತೀರಲ್ವಾ, ಇದರಲ್ಲಿ ತಾವು ಏನೇನನ್ನು ಕಲಿಸ್ತೀರಿ? ಈಗ ನಾರ್ಮಲ್ ಆಗಿ ಬೇಕಾಗಿರುವಂಥದ್ದು ಫೈನಾನ್ಸಿಗೆ ರಿಲೇಟೆಡ್ ಇರುವಂಥ ಅಷ್ಟು ಸಬ್ಜೆಕ್ಟ್ಗಳು ನಮ್ಮಲ್ಲಿ ಬರ್ತದೆ. ಜೊತೆಗೆ ಮಾರ್ಕೆಟಿಂಗು ಮತ್ತು ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟು, ಜೊತೆಗೆ ಎಕನಾಮಿಕಲಿ ಏನು ಆ್ಯಕ್ಟಿವಿಟೀಸ್ಗಳು ನಡೀತಾ ಇರ್ತದೆ ಅದನ್ನು ಸಹ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಬೇಸ್ಡ್ ಪ್ಯೂರ್ಲಿ ಏನಾಗ್ತದೆ ಅಂದರೆ ನಮ್ಮಲ್ಲಿ ಈ ಆಗಲೇ ಹೇಳಿದಾಗೆ ಒಂದು ಪ್ರೊಡಕ್ಷನ್ ಆದ ಮೇಲೆ ಅದು ರೀಚ್ ಆಗೋಕ್ಕೆ ಬೇಕಾಗಿರುವಂಥ ಅಷ್ಟು ಪ್ಲಾಟ್ಫಾರ್ಮ್ ಏನಿರುತ್ತೆ ಅದಷ್ಟು ನಮ್ಮ BCom ಅಲ್ಲಿ ಬರ್ತದೆ. ಈಗ ಬರೇ ಮುಂಚೆ ಏನಾಗ್ತಿತ್ತು ಅಂದರೆ BCom ಅಂತ ಹೇಳಿದ್ರೆ ಒಂದು ಅಕೌಂಟ್ಸ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಇತ್ತು, ಅಕೌಂಟೆನ್ಸಿ ಬಹಳ ಇಂಪಾರ್ಟೆಂಟ್ ರೋಲ್ ಇತ್ತು. ಈಗಲೂ ಇದೆ, ಅಕೌಂಟೆನ್ಸಿ ಇದ್ದೇ ಇದೆ. ಜೊತೆಗೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಅದರಲ್ಲಿ ಸಪೋರ್ಟಿವ್ ಆಗಿ ಮಕ್ಕಳಿಗೆ ಬೇಕಾಗಿರುವಂಥ ಎಲ್ಲ ನಾಲೆಡ್ಜನ್ನು ಪ್ರೊವೈಡ್ ಮಾಡುವಂಥ ಒಂದು
ಕಾನ್ಸೆಪ್ಟ್ಗಳನ್ನು ನಾವಿಲ್ಲಿ ಈಗ ಬಿ ಕಾಮಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೇವೆ. ಈಗ ನಿಮಗೆ ಗೊತ್ತಿದ್ದ ಹಾಗೆಯೇ ಬಿಸ್ನೆಸ್ ಅನಾಲಿಟಿಕ್ಸ್ ಅನ್ನುವಂಥದ್ದು, ಫಿನಾನ್ಷಿಯಲ್ ಅನಾಲಿಟಿಕ್ಸ್ ಅನ್ನುವಂಥದ್ದು, ಡಿಜಿಟಲ್ ಮಾರ್ಕೆಟಿಂಗ್, ಇದೆಲ್ಲ ಬೂಮಲ್ಲಿರುವಂತಹ ಕಾನ್ಸೆಪ್ಟ್ಗಳು. ಈಗ ನಿಮಗೆ ಗೊತ್ತಿದೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೂ ಕಾಮರ್ಸಿಗೂ ಹೇಗೆ ಸಂಬಂಧ ಅಂತ ಹೇಳಿದ್ರೆ, ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ಗಳನ್ನ ನಾವು ಅಡಾಪ್ಟ್ ಮಾಡ್ಕೊತಾ ಇದ್ದೀವಿ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ತಾವು ಬಿಕಾಮ್ ನಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ? ಬರ್ತದೆ ಅದು. ಇಟ್ಸ್ ಎ ಪಾರ್ಟ್ ಆಫ್ ಇದು ಮ್ಯಾನೇಜ್ಮೆಂಟ್. ಮತ್ತೆ ಏನು ಕಾಮರ್ಸ್ ಅಲ್ಲಿ ಬಿ ಕಾಮ್ ಮತ್ತೆ ಮ್ಯಾನೇಜ್ಮೆಂಟ್ ಏನಿದೆ, ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟು ಒಂದೊಂದು ಸೇಮ್ ಆಗ್ತಾ ಬರ್ತದೆ ಅಲ್ಲಿ. ಅದರೊಳಗೆ ನಾವು ಎಲ್ಲ ಸಬ್ಜೆಕ್ಟ್ಗಳನ್ನ ಒಟ್ಟಿಗೆ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟ್ಗಳು ಏನಾಗ್ತದೆ ಅಂದರೆ ಸ್ವಲ್ಪ ಫೋಕಸ್ಸು BBA ಮಕ್ಕಳಿಗೆ ಜಾಸ್ತಿ ಇರುತ್ತೆ. ಅಲ್ಲಿ ಈ ಅಕೌಂಟೆನ್ಸಿಗೆ ಜಾಸ್ತಿ ಒತ್ತಿರೋದಿಲ್ಲ. ಬಿ ಕಾಮಲ್ಲಿ ಮಕ್ಕಳಿಗೆ ಅಕೌಂಟ್ಸ್ ಬಗ್ಗೆ ಜಾಸ್ತಿ ಒತ್ತನ್ನು ಕೊಟ್ಟು ಅಲ್ಲಿ ಆ ಬಿ ಕಾಮ್ ಮುಗಿಯುವ ಸಂದರ್ಭದಲ್ಲಿ ಮಕ್ಕಳು ಈ ಅಕೌಂಟೆನ್ಸಿಯಲ್ಲಿ ಎಕ್ಸ್ಪರ್ಟ್ ಆಗಿ ಹೊರಬೇಕು. ಇದು ಒಂದು ಕಾನ್ಸೆಪ್ಟ್ ಇದೆ. ಈ BBAಯಲ್ಲಿ ಏನಾಗ್ತದೆ ಅಂದರೆ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟಿಗೆ ಜಾಸ್ತಿ ಫೋಕಸನ್ನು ಕೊಟ್ಟು ಅವರು ಒಳ್ಳೆ ಒಂದು ಮ್ಯಾನೇಜರ್ ಆಗುವಂತಕ್ಕೆ ಏನೇನು ಕೌಶಲ್ಯಗಳು ಬೇಕು ಅದ್ರ ಬಗ್ಗೆ ಸ್ವಲ್ಪ ಒತ್ತನ್ನು ಜಾಸ್ತಿ ಕೊಡ್ತಾರೆ. ಅಂದರೆ ಯಾವುದೇ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ತನಗೆ ಮ್ಯಾನೇಜ್ಮೆಂಟ್ ಕಡೆಗೆ ಹೋಗಬೇಕು ಅಂತಂದಾಗ ಮಾತ್ರ BBAನ ಆಯ್ಕೆ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಲ್ಲ ಅಕೌಂಟ್ಸು, ಸ್ಟ್ಯಾಟಿಸ್ಟಿಕ್ಸು, ಮ್ಯಾಥಮೆಟಿಕ್ಸು ಇದರಲ್ಲಿ ಪ್ರಾವೀಣ್ಯತೆ ಇರೋನು ಬಿ ಕಾಮನ್ನು ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ಹೌದು. ಇಲ್ಲಿ ಒಂದು ಮುಂಚೆ ಸ್ವಲ್ಪ ಚೇಂಜಸ್ಗಳೆಲ್ಲ ಇರ್ತಿತ್ತು. ಈ BBAನ ನಾವು ಸೆಮಿ ಪ್ರೊಫೆಷನಲ್ ಕೋರ್ಸಸ್ ಅಂತ ಹೇಳ್ತೀವಿ. ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಈ ನಮ್ಮಲ್ಲಿ ಈ ಬಿ ಕಾಮಿಗಾಗ್ಬೋದು, BBAಗಾಗಿರ್ಬೋದು, ಯಾವ ಸ್ಟ್ರೀಮ್ನವ್ರು ಬೇಕಾದರೂ ಬರ್ಬೋದು. ಮುಂಚೆ ಏನಾಗ್ತಿತ್ತು, ಬರೀ ಕಾಮರ್ಸ್ ಓದಿರುವಂಥ PUC ಮಕ್ಕಳು ಮಾತ್ರ ಬಿ ಕಾಮಿಗೆ ಬರಬೇಕು ಅಂತ ಇತ್ತು. ಈಗ ಆ ಥರದ್ದೇನು ಇಲ್ಲ, ಮುಂಚಿನನೇ ಇಲ್ಲ. ಆರ್ಟ್ಸ್ನವರು ಬರ್ಬೋದು, ಸೈನ್ಸ್ನವರು ಬರ್ಬೋದು, ಕಾಮರ್ಸ್ನವರು ಬರ್ಬೋದು. PUC ತಗೊಂಡಿರ್ತಾನೆ ಅವನು ಬರ್ಬೋದು, ಬಿ ಕಾಮಿಗೂ ಬರ್ಬೋದು, BBAಗೂ ತಗೊಬೋದು. ಈ ಸಂದರ್ಭಗಳಲ್ಲಿ ನಾವು ಕೆಲವು ಮಕ್ಕಳಿಗೆ ಆ ಥರದಿಂದ ಚೇಂಜಸ್ ಮಾಡ್ಕೊತ ಬರುವಂಥ ಮಕ್ಕಳಿಗೆ ನಾವು BBAನ ಸಜೆಸ್ಟ್ ಮಾಡ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಅದು ಸೆಮಿ ಪ್ರೊಫೆಷನಲ್ ಕೋರ್ಸ್ ಆಗಿರೋದ್ರಿಂದ ಅಲ್ಲಿ ನಾವು ಫಸ್ಟ್ ಇಯರಲ್ಲಿ ಅವರಿಗೆ ಬೇಸಿಕ್ ಅಕೌಂಟ್ಸನ್ನು ನಾವು ಟೀಚ್ ಮಾಡ್ತೇವೆ. ಆವಾಗ ಅಕೌಂಟೆನ್ಸಿಯ ಬಗ್ಗೆಯೂ ಜ್ಞಾನ ಅವರಿಗೆ ಸಿಗ್ತದೆ. ಅದೇ ಬಿ ಕಾಮ್ ಅಲ್ಲಾದರೆ ಅವರಿಗೆ PUCಯಲ್ಲಿ ಏನು ಕಾಮರ್ಸಿಂದ ಓದ್ಕೊಂಡು ಅಕೌಂಟ್ಸ್ ಓದಿರ್ತಾರೆ ಅದ್ರ ನೆಕ್ಸ್ಟ್ ಸ್ಟಡಿ ಸಿಗ್ತದೆ, ಕಂಟಿನ್ಯೂಷನ್ ಆಗುತ್ತೆ. ಕಾಮರ್ಸ್ ಮಾಡಿದವನು ಬಿ ಕಾಮ್ಗೆ ಬಂದ್ರೆ ಸೂಕ್ತ. ಈ ಸೈನ್ಸ್ ತಗೊಂಡಿರ್ತಾನಪ್ಪ, ಅವನು ಕೂಡ ಬಿ ಕಾಮ್ ಅನ್ನು ಆಯ್ಕೆ ಮಾಡಬಹುದು. ಆದರೆ ಅವನಿಗೆ ಏನಾಗ್ತದೆ ಅಂದ್ರೆ ಅಲ್ಲಿ ಸ್ವಲ್ಪ ಅಕೌಂಟ್ಸ್ ಸ್ವಲ್ಪ ಟಫ್ ಆಗ್ತದೆ. ಕಾರಣ ಏನಂದ್ರೆ ಅವನಿಗೆ ಅಲ್ಲಿ ಬೇಸಿಕ್ ಅವನಿಗೆ ತಿಳಿಸೋಕೆ ಬಿ ಕಾಮ್ ಅಲ್ಲಿ ಇರೋದಿಲ್ಲ, ಆಪ್ಷನ್ ಇರೋದಿಲ್ಲ. ಹಾಗಾಗಿ ನಾವು BBAನ ಸಜೆಸ್ಟ್ ಮಾಡ್ತೇವೆ. ಅಲ್ಲಿ BBAಯಲ್ಲಿ ಫಸ್ಟ್ ಸೆಮಿಸ್ಟ್ರಲ್ಲಿ ಈ ತರ ಬೇರೆ ಸ್ಟ್ರೀಮಿಂದ ಬಂದವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಅಲ್ಲಿ ಬೇಸಿಕ್ ಅಕೌಂಟ್ಸ್ ಅನ್ನ ಹೇಳ್ಕೊಟ್ಟಿರ್ತಾರೆ. ಒಂದು ಸೆಮಿಸ್ಟ್ರಲ್ಲಿ ಅವರು ಅಕೌಂಟ್ಸ್ ಅನ್ನ ಕಲಿತಾರೆ. ಸೊ ಅವರ ಜ್ಞಾನ ಅಕೌಂಟೆನ್ಸಿಯಲ್ಲಿ ಚೆನ್ನಾಗಾಗತ್ತೆ. ಇದು ಒಂದು ವಿದ್ಯಾರ್ಥಿನಿಯರಿಗೆ ಹೇಳೋಣ, PUದಲ್ಲಿ ನೀವು ಕಾಮರ್ಸ್ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಬಿ ಕಾಮ್ಗೆ ಬರೋದು ಸೂಕ್ತ. ಒಂದೊಮ್ಮೆ ನೀವು BA ಮಾಡಿಕೊಂಡು ಅಕೌಂಟೆನ್ಸಿಯಲ್ಲಿ ಆಸಕ್ತಿಯನ್ನು ಹೊಂದಿದ್ದಿದ್ರೆ ಬಿ ಕಾಮ್ಗೆ ಬರೋದಕ್ಕೆ ಅವಕಾಶ ಇದೆ. ಆದ್ರೆ BBA ಸಜೆಸ್ಟ್ ಮಾಡ್ತೇವೆ. ಸೈನ್ಸ್ನವರಿಗೂ ಕೂಡ ಅಕೌಂಟೆನ್ಸಿಯಲ್ಲಿ ಆಸಕ್ತಿ ಇದ್ರೆ, ಅಕೌಂಟ್ ಮ್ಯಾನೇಜ್ಮೆಂಟ್ ನಲ್ಲಿ ಆಸಕ್ತಿ ಇದ್ರೆ ಅವನು ಬಿ ಕಾಮ್ಗೆ ಬರ್ಬೋದು. ಇಲ್ಲ ಅಂತಂದ್ರೆ BBAನ ಆಯ್ಕೆ ಮಾಡ್ಬೋದು. ಕಾಮರ್ಸ್ನವನಿಗೆ ಮಾತ್ರ ಅವನಿಗೆ ಬಿ ಕಾಮ್ ಚೂಸ್ ಮಾಡಿದ್ರೆ, ಪ್ರಿಫರೆನ್ಸ್ ಮಾಡಿದ್ರೆ ಅವನಿಗೆ ನೆಕ್ಸ್ಟ್ ಅನುಕೂಲ ಆಗುತ್ತೆ. ಈಗ ಅನುಕೂಲ ಅಂತ ಅಂದ್ಬಿಟ್ರೆ ಡಾಕ್ಟರ್ ಶಿವಪ್ರಸಾದ್ ಅವರೇ, ಹೇಗೆ ಅನುಕೂಲ? ಈಗ ನಮ್ಮಲ್ಲಿ ನಾರ್ಮಲ್ ಆಗಿ ಕಾಮರ್ಸ್ ತಗೊಳ್ಳುವಂಥವ್ರಿಗೆ ಒಂದು ಕನಸಿರುತ್ತೆ, ಒಂದು ಪ್ರೊಫೆಷನಲ್ ಕೋರ್ಸಸ್ ಅನ್ನ ಮಾಡಬೇಕು, ನಾನು ಎಕನಾಮಿಕಲಿ ಸ್ಟೇಬಲ್ ಆಗಬೇಕು ಅಂತ. ಈ ಥರದ್ದು ಬಂದಾಗ ನಮ್ಮ ಇಂಡಿಯಾದಲ್ಲಿರುವಂಥದ್ದು 3 ಟಾಪ್ ಪ್ರೊಫೆಷನಲ್ ಕೋರ್ಸಸ್ಗಳಿದೆ. ನಮ್ಮ ಇಂಡಿಯಾದ್ದು ಗೌರ್ಮೆಂಟಲ್ಲಿ ಅದಕ್ಕೆ ಸೆಪರೇಟ್ ಪ್ರಾವಿಷನಲ್ಲೇ ಮಾಡಿ ಸ್ಟಾರ್ಟ್ ಮಾಡಿರುವಂಥದ್ದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್, ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ ಅಂಥೇಳಿ, ಇನ್ನೊಂದು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಫ್ ಇಂಡಿಯಾ ಅಂತೇಳಿ. ಇದು 3 ಪ್ರೊಫೆಷನಲ್ ಕೋರ್ಸಸ್ಸಲ್ಲಿ ಅಕೌಂಟ್ಸು ಸ್ವಲ್ಪ ಡೆಪ್ತ್ ಹೋಗುತ್ತೆ. ಈ ಡೆಪ್ತಿಗೆ ಈ ಕಾಮರ್ಸ್ ಮಕ್ಕಳು ಆ ಡೆಪ್ತ್ನೆಸ್ಸಿಂದ ಬಂದರೆ, ಬಿ ಕಾಮ್ ಓದ್ಕೊಂಡು ಬಂದರೆ ಅಲ್ಲಿ ಡೆಪ್ತ್ನೆಸ್ಸಲ್ಲಿ ಅವರಿಗೆ ಒಂದು ಸ್ವಲ್ಪ ಅಡ್ವಾಂಟೇಜಸ್ ಆಗುತ್ತೆ ಈ ಪ್ರೊಫೆಷನಲ್ ಕೋರ್ಸಸ್ಸಿಗೆ ಹೋದಾಗ. ಈ 3 ಪ್ರೊಫೆಷನಲ್ ಕೋರ್ಸಸ್ಸು ಎಕನಾಮಿಕಲಿ ಸ್ಟೇಬಲ್ ಮಾಡುತ್ತೆ. ಏನು ಎಲ್ಲರ ಮನಸ್ಸಲ್ಲಿದೆ, ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದು ಗೊಂದಲ ಇದೆ, ತುಂಬ ಕಷ್ಟ ಅಂತ ಹೇಳಿ ಅಂತ. ಈ ಕಷ್ಟ ಅನ್ನೋದನ್ನು ಆ ಮಕ್ಕಳು ಅರ್ಥ ಮಾಡ್ಕೊಬೇಕಿತ್ತು. ಇಷ್ಟಪಟ್ಟು ಓದಿದ್ರೆ ಅದು ಯಾವುದೂ ಕಷ್ಟ ಇಲ್ಲ ಅಂತ. ಅಲ್ಲಿ ಆ 3 ಪ್ರೊಫೆಷನಲ್ ಕೋರ್ಸಸ್ಸಿಗೆ ಬೇಕಾಗಿರುವಂಥದ್ದು ಡೆಡಿಕೇಶನ್, ಕಂಟಿನ್ಯೂಯಸ್ ಸ್ಟಡಿ. ಈ ಥರದ್ದಿದ್ದಾಗ ಈವನ್ ಆವ್ರೇಜಲ್ಲಿರುವಂಥ ವಿದ್ಯಾರ್ಥಿಗಳು ಸಹ ಅದನ್ನು ಕ್ಲಿಯರ್ ಮಾಡುವಂಥ ಕೋರ್ಸಸ್ಗಳೇ.
ಅದೇ ಏನು ಅಂತ ಹೇಳಿದ್ರೆ ಡೆಪ್ತ್ ಇರ್ತದೆ, ಸಬ್ಜೆಕ್ಟ್ ಡೆಪ್ತ್ ಇರೋದನ್ನು ಆ ಮಕ್ಕಳು ಅದನ್ನು ಕಂಟಿನ್ಯೂಸ್ ಆಗಿ ಅದನ್ನು ಸ್ಟಡಿ ಮಾಡಿಕೊಂಡು ಅದ್ರ ಬಗ್ಗೆ ಆಸಕ್ತಿ ತೋರಿಸ್ಕೊಂಡು ಓದ್ತಾ ಹೋದರೆ ಆಗ್ತದೆ. ನಾನು ಅದಕ್ಕೆ ಹೇಳ್ತೇನೆ, ಕೆಲವರು ಕೋರ್ಸಸ್ಗಳನ್ನು ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡೋದಲ್ಲ ಅಂತ ಹೇಳಿ. ನಮ್ಮಲ್ಲಿ ಸಾಮಾನ್ಯ ಒಂದು ಮಾತಿದೆ ಡಾಕ್ಟರ್ ಶಿವಪ್ರಸಾದ್ ಅವರೇ, ಗಣಿತ ಅಂತ ಅಂದ ಕೂಡ್ಲೇನೆ ಕಬ್ಬಿಣದ ಕಡಲೆ ಅನ್ನುವಂತ ಮಾತನ್ನ ಮೊದಲಿಂದಾನು ಹೇಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದು ಕಬ್ಬಿಣದ ಕಡಲೆನೋ ಹುರಿಗಡ್ಲೆಯೋ ಅಂತ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಆದ್ರೂ ಕೂಡ ಇಲ್ಲಿ ಒಂದು BCom ಮಾಡುವಂಥವನಿಗೆ ಗಣಿತ ಇಲ್ಲ ಅಕೌಂಟೆನ್ಸಿ, ಮ್ಯಾಥಮೆಟಿಕ್ಸ್ ಬಹಳ ಪ್ರಮುಖವಾದಂಥ ಅಂಶ ಆಗಿರುತ್ತಲ್ವಾ? ಹೌದು, ಅಲ್ಲಿ ಮ್ಯಾಥಮೆಟಿಕ್ಸ್ ಅಂತ ಹೇಳಿದ ಕೂಡ ನಮಗೆ PUC ಯಲ್ಲೆಲ್ಲ ಓದುವಂಥ ಮ್ಯಾಥಮೆಟಿಕ್ಸ್ ಅವಶ್ಯಕತೆ ಇರೋದಿಲ್ಲ. ನಮ್ಮಲ್ಲಿ ಕಾಮರ್ಸಲ್ಲಿ ನಾರ್ಮಲ್ ಆಗಿ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಬಿಟ್ಟು, ಇಲ್ಲಿ ಡೀಪಾಗಿ ಹೋಗುವಂಥ ಮ್ಯಾಥಮೆಟಿಕ್ಸು ನಮಗೆ ಅವಶ್ಯಕತೆ ಇರುವುದಿಲ್ಲ. ಆಮೇಲೆ ಇನ್ನೊಂದು ನಮ್ಮಲ್ಲಿ ಆಪ್ಷನಿಗೆ ಬರುವಂಥದ್ದು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಒಂದು ಬರ್ತದೆ, ಅದು ನ್ಯೂಮರಿಕಲ್ಸ್ ಆಗಿರೋದ್ರಿಂದ ಅದು ಅಪ್ಲಿಕೇಶನ್ ಆಫ್ ಮೈಂಡು. ಸ್ಟ್ಯಾಟ್ಸು ನಮಗೆ ಎಲ್ಲ ಕಡೆನೂ ಬೇಕು. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಇಟ್ಸ್ ಎ ಮೈನ್ ಸಬ್ಜೆಕ್ಟ್. ಹಾಗಾಗಿ ಅದನ್ನು ಕಲಿತಷ್ಟು ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಈ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಅನ್ನು ತಾವು BCom ದಲ್ಲಿ ಹೇಳ್ಕೊಡ್ತೀರಿ? ಹೌದು. ಅದೇ BBAಗೆ ಬಂದಾಗ ಅಲ್ಲೂ ಇದೆ. BBA ಮತ್ತು BCom ಅಲ್ಲಿ ಸಬ್ಜೆಕ್ಟ್ ಅಲ್ಲಿ ತುಂಬಾ ವೇರಿಯೇಷನ್ಸ್ ಇಲ್ಲ. ಎಲ್ಲಾ ಸಬ್ಜೆಕ್ಟ್ಗಳು ಸಿಮಿಲರ್ ಇರುತ್ತೆ ಎಕ್ಸೆಪ್ಟ್ ಅಕೌಂಟೆನ್ಸಿ ಮಾತ್ರ. BCom ಅಲ್ಲಿ ಅಕೌಂಟ್ಸ್ನ ಡೆಪ್ತ್ ಆಗಿ ಡೀಪ್ ಆಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಅಡ್ವಾನ್ಸ್ ಅಲ್ಲಿ ಹೋಗ್ತಾರೆ. ಆದರೆ BBA ಅಲ್ಲಿ ಮಕ್ಕಳು ಅಕೌಂಟ್ಸನ್ನು ಸ್ವಲ್ಪ ಕಮ್ಮಿಯಲ್ಲಿ ಕಲಿತಾರೆ ಅಷ್ಟೇ. ಅಕೌಂಟ್ಸ್ ಬಗ್ಗೆ ಯಾವ್ದಾದ್ರು ಡೀಪಲ್ಲಿರುವಂಥ ಪ್ರೊಫೆಷನಲ್ ಕೋರ್ಸ್ ಲೈಕ್ ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಅಕೌಂಟ್ಸ್ ಬಗ್ಗೆ ತುಂಬ ನಾಲೆಡ್ಜ್ ಬೇಕಾಗತ್ತೆ. ಒಬ್ಬ ಕ್ವಾಲಿಫೈಡ್ ಆಡಿಟರ್ ಅಂತ ಆಗಬೇಕಾದ್ರೆ ಅವನಿಗೆ ಅಕೌಂಟ್ಸ್ ಬಗ್ಗೆ ಜಾಸ್ತಿ ನಾಲೆಡ್ಜ್ ಬೇಕಾಗತ್ತೆ. ಸೊ CA ಮಾಡುವಂಥ ವಿದ್ಯಾರ್ಥಿಗಳು ಆಸಕ್ತಿ ಇದ್ದರೆ ಮಾತ್ರ BComಗೆ ಹೋದರೆ ಆಗ್ತದೆ. ಇನ್ನು CS ಆಗಿರ್ಬೋದು, CMA ಮಾಡುವಂಥ ವಿದ್ಯಾರ್ಥಿಗಳಿಗೆ ಏನಾದ್ರು ಆಸೆ ಇತ್ತು ಅಂದರೆ ಅವ್ರು BBAನು ತೊಗೊಬೋದು. ತೊಗೊಬೋದು, ಯಾವ್ದನ್ನಾದ್ರು ತೊಗೊಬೋದು, ತೊಂದರೆ ಏನಿರಲ್ಲ. ಅದೇ ವೇರಿಯೇಷನ್ ಇರುವಂಥದ್ದು ಅಂದ್ರೆ ಏನು, ಒಂದು ಸ್ವಲ್ಪ ಡೆಪ್ತ್ನೆಸ್ ಅಂತ ಬಂದಾಗ ಅಕೌಂಟ್ಸಿನ ಡೆಪ್ತ್ BCom ಅಲ್ಲಿ ಮಾತ್ರ ಇರ್ತದೆ ಅಷ್ಟೇ. ಬಿಟ್ಟರೆ ಈಗ ನನಗೆ ಚಾರ್ಟರ್ಡ್ ಅಕೌಂಟೆಂಟು ಒಂದು ಆಸಕ್ತಿ ಇರುವಂತಹ ವಿಷಯ. ಈಗ ನನ್ನ ಮುಖ್ಯವಾದಂಥ ಕ್ವಶನ್ ಡಾಕ್ಟರ್ ಶಿವಪ್ರಸಾದ್ ಅವರೇ, BCom ನಾನು ಮಾಡಿದೆ ಅಂತ ಇಟ್ಕೊಳ್ಳೋಣ, ನನಗೆ ಜಾಬ್ ಅಪಾರ್ಚುನಿಟಿ, ಯಾಕಂದ್ರೆ ಈಗ ಪ್ರತಿಯೊಬ್ಬ ವಿದ್ಯಾರ್ಥಿಯು ಯೋಚನೆ ಮಾಡೋದು ಏನು ಅಂತಂದ್ರೆ, ನಾನು ಒಂದು ಕೋರ್ಸ್ ಮುಗಿಸಿದ ನಂತರ ನನಗೆ ಯಾವ ಜಾಬ್ ಸಿಗುತ್ತೆ ಅನ್ನೋದೇ ಮುಖ್ಯವಾದಂಥ ಅಂಶ ಆಗಿರುತ್ತೆ. BCom ಮುಗಿಸೋನಿಗೆ ಏನು ಜಾಬ್ ಇದೆ? ಈಗ BCom ಮುಗಿಸ್ಕೊಂಡವನಿಗೆ ಫಸ್ಟ್ ಸಿಗುವಂಥದ್ದು ಒಬ್ಬ ಅಕೌಂಟೆಂಟ್ ಪೋಸ್ಟ್. ಎಲ್ಲೇ ಹೋದ್ರೂ ಅವನಿಗೆ ಅಕೌಂಟೆಂಟ್ಗಳು ಬೇಕೇ ಬೇಕಾಗುತ್ತೆ. ಪ್ರತಿಯೊಂದು ಆರ್ಗನೈಸೇಷನಲ್ಲಿ ಸಣ್ಣದಿರಲಿ ದೊಡ್ಡದಿರಲಿ ಅದಕ್ಕೆ ಒಂದು ಅಕೌಂಟೆಂಟ್ ಪೋಸ್ಟ್ ಬೇಕೇ ಬೇಕಾಗುತ್ತೆ. ಅದನ್ನು ನಾರ್ಮಲ್ ಆಗಿ ಫುಲ್ಫಿಲ್ ಮಾಡ್ತಾ ಇರುವಂಥವ್ರು ಕಾಮರ್ಸ್ ಸ್ಟೂಡೆಂಟ್ಸು, BComನವರು. ಅದಾದ ಮೇಲೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಬೇಕಾಗತ್ತೆ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳು ಇರ್ಬೋದು, ಜೊತೆಗೆ ನಾವು ಕನ್ಸಿಡರ್ ಮಾಡಿದ್ರೆ ಈ ಬ್ಯಾಂಕಿಂಗ್ ಕಂಪ್ನೀಸ್ಗಳು, ಇನ್ಶೂರೆನ್ಸ್ ಕಂಪ್ನೀಸ್ಗಳು. ಈಗೆಲ್ಲ ನಿಮಗೆ ಗೊತ್ತಿದೆ, ಈಗ ಮುಂಚೆ ಆಗ್ತಿತ್ತು ಅಂತ ಹೇಳಿದ್ರೆ ನ್ಯಾಷನಲೈಸ್ ಬ್ಯಾಂಕ್ಗಳು ಮಾತ್ರ ಇತ್ತು, ಪ್ರೈವೇಟ್ ಬ್ಯಾಂಕ್ಗಳು ಕಮ್ಮಿ ಇತ್ತು. ಈಗ ಪ್ರೈವೇಟ್ ಬ್ಯಾಂಕ್ಗಳು ತುಂಬಾ ಬರ್ತಾ ಇದೆ. ಡಾಕ್ಟರ್ ಶಿವಪ್ರಸಾದ್ ಅವರೇ, ಸಾಮಾನ್ಯವಾಗಿ ಕಂಪ್ಯೂಟರ್ ಸೈನ್ಸ್ ತಗೊಂಡು ತಾನು ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತೀನಿ ಅನ್ನುವಂಥವ್ರು ಬಹಳಷ್ಟು ಜನ ಇರುವಂಥ ಸಂದರ್ಭದಲ್ಲಿ ಹಲವಾರು ಬ್ಯಾಂಕಿಂಗ್ ಸೆಕ್ಟರ್ಗಳು ಕೂಡ ಈಗ ಮಲ್ಟಿ ನ್ಯಾಷನಲ್ ಕಂಪನಿಯದ್ದೇ ಸ್ಟಾರ್ಟ್ ಆಗಿದೆ. ಹೌದು. ಜೊತೆಗೆ ಇನ್ಶೂರೆನ್ಸು ಈಗ ಬೂಮಲ್ಲಿ ಬರ್ತಾ ಇರುವಂಥದ್ದು ನಿಮಗೆ ಗೊತ್ತಿದೆ. ಇನ್ಶೂರೆನ್ಸ್ ಸೆಕ್ಟರ್ಸು ಸಹ MNC ಕಂಪ್ನಿಗಳಿಂದನೇ ಬರ್ತಾ ಇದೆ. ಸೊ BCom ಆಗಿರುವಂಥ ಮಕ್ಕಳಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ಸ್ ಆಗಿರ್ಬೋದು, ಬ್ಯಾಂಕಿಂಗ್ ಸೆಕ್ಟರ್ಸ್ ಆಗಿರ್ಬೋದು. ಇನ್ನೊಂದು ನೋಡ್ತಾ ಇದ್ವಿ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಸೆಕ್ಟರ್ಸ್ಗಳು. ಈಗ ನಾರ್ಮಲ್ ಆಗಿ ಎಲ್ಲರೂ ಹೇಳ್ತಾ ಇದ್ದಾರೆ ಫೈನಾನ್ಸ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ. ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ ಆಗೋಕ್ಕೂ ಈ ನಮ್ಮ BCom ಮಕ್ಕಳಿಗೆ ತುಂಬಾ ಅವಕಾಶಗಳಿದೆ. ಶೇರ್ ಮಾರ್ಕೆಟ್, ಬಹಳಷ್ಟು ಜನರು ಇನ್ವೆಸ್ಟ್ ಮಾಡ್ತಿದ್ದಾರೆ, ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗೆ ಸ್ಟಾಕ್ ಕನ್ಸಲ್ಟೆನ್ಸಿ ಕೂಡ ಬಹಳ ಜೋರಾಗಿ, ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಹೇಳಿ ಒಂದು ಒಳ್ಳೆಯ ಆಪರ್ಚುನಿಟಿಗಳಿದೆ. ಅದಕ್ಕೆ ಬೇಕಾಗಿರೋಷ್ಟು ಸರ್ಟಿಫಿಕೇಶನ್ ಪ್ರೋಗ್ರಾಮ್ಗಳು BCom ನಂತರದಲ್ಲಿ ಮಾಡುವಂಥ ಅವಕಾಶಗಳಿರುತ್ತೆ. ಅದನ್ನೆಲ್ಲ ಮಾಡಿಕೊಂಡ್ರೆ ಆ ಮಕ್ಕಳ ಭವಿಷ್ಯ ಟೈರ್ 2 ಸಿಟೀಸಲ್ಲಿ, ನಾನು ಕಾನ್ಸಂಟ್ರೇಟ್ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಎಲ್ಲರೂ ಮೆಟ್ರೋಪಾಲಿಟನ್ ಸಿಟೀಸು, ದೊಡ್ಡ ಸಿಟೀಸಿಗೆ ಹೋಗೋಕ್ಕಾಗಲ್ಲ ದುಡಿಮೆಗೋಸ್ಕರ. ಟೈರ್ 2 ಸಿಟೀಸು ಹಳ್ಳಿಗಳಲ್ಲೂ ಇದ್ದು ಸಹ ತಮ್ಮ ಜೀವನವನ್ನು ಆರ್ಥಿಕವಾಗಿ ಸದೃಢ ಮಾಡ್ಕೊಳ್ಳೋದಕ್ಕೆ ಕಾಮರ್ಸು ತುಂಬಾ ಹೆಲ್ಪ್ ಮಾಡುತ್ತೆ BCom. ಅಂದ್ರೆ ನಮ್ಮ ಕೇಳುಗರಿಗೆ ಹೇಳ್ಬೋಣ, ನಿಮ್ಮ ಊರಿನಲ್ಲಿ ಒಂದು ಸೊಸೈಟಿ ಇದೆ ಅಂತಂದ್ರೂ ಕೂಡ ಅಲ್ಲಿ ಒಬ್ಬ ಅಕೌಂಟೆಂಟ್ ಬೇಕೇ ಬೇಕು. ಅದೇ ರೀತಿಯಲ್ಲಿ ಈಗ ಮಾರ್ಕೆಟಿಂಗ್ ಮಳಿಗೆಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಟೈರ್ 2 ಸಿಟಿಯಲ್ಲೂ ಕೂಡ ಹಲವಾರು ಮಾಲ್ಗಳು ಬರ್ತಾ ಇವೆ. ಬಿಸ್ನೆಸ್ ಆಪರ್ಚುನಿಟಿಗಳು ತುಂಬಾ ಜಾಸ್ತಿ ಇದೆ. ಸೊ ಆ ನಾಲೆಡ್ಜ್ನೆಲ್ಲ ನಮ್ಮ BCom ಮಕ್ಕಳು ತಗೊಂಡಿರೋದ್ರಿಂದ ಅವರು ನೆಕ್ಸ್ಟ್ ಒಳ್ಳೆ ಎಂಟ್ರಪ್ರಿನ್ಯೂರ್ ಆಗಿ ಬೆಳಿಬಹುದು. ಆಮೇಲೆ ಗೌರ್ಮೆಂಟಿನ ಈಗ ತುಂಬಾ ಸ್ಕೀಮ್ಗಳು ಬಂದಿದೆ. MSME ಸ್ಕೀಮ್ಗಳಲ್ಲಿ ತುಂಬಾ ಯುವಕರಿಗೆ
ಲೋನನ್ನು ಕೊಡ್ತಾ ಇದ್ದಾರೆ. ಅದರೊಳಗೆ ಮಾಡುವಂಥ ಬಿಸ್ನೆಸ್ ಮಾಡುವಂಥ ಐಡಿಯಾ ಇತ್ತು ಅಂತ ಹೇಳಿದ್ರೆ ಈ BCom ಮಕ್ಕಳು ಅದರೊಳಗೆ ಇನ್ವಾಲ್ವ್ ಆದರು ಅಂತ ಹೇಳಿದ್ರೆ ತಮ್ಮನ್ನು ತಾವು ಒಳ್ಳೆ ಎಂಟ್ರಪ್ರಿನ್ಯೂರ್ ಆಗಿ ಬೆಳೆಸ್ಕೊಬಹುದು. ಈ ಥರದೊಂದು ಅವಕಾಶಗಳಿದೆ. ಕೇಳಿದ್ರೆ ಸುಲಭವಾಗಿ ಅರ್ಥ ಆಗೋಗ್ಬೇಕು ಹೇಳಬೇಕು ಅಂತಂದ್ರೆ, ಒಂದು ಮನೆಯನ್ನ ನಡೆಸಬೇಕು ಅಂತಂದ್ರೂ ಕೂಡ ಅಕೌಂಟೆನ್ಸಿ ಬಹಳ ಪ್ರಮುಖ ಪಾತ್ರ ಬೇಕಾಗ್ತದೆ. ಒಂದು ದಿನಸಿಯನ್ನ ಒಂದು ದಿನಕ್ಕೆ ಎಷ್ಟು ಖರ್ಚು ಮಾಡ್ತೀನಿ ಅನ್ನೋದು ಒಂದು ಲೆಕ್ಕಾಚಾರ. ಅದೇ ರೀತಿಯಲ್ಲಿ ತಿಂಗಳ ಪೂರ್ತಿ ಆದಾಯದಲ್ಲಿ ಎಷ್ಟು ವ್ಯಯ ಮಾಡ್ತೀನಿ, ಎಷ್ಟು ಉಳಿಸ್ತೀನಿ ಅನ್ನೋದು ಕೂಡ ಲೆಕ್ಕಾಚಾರ. ಈ ಎಲ್ಲಾ ಲೆಕ್ಕಾಚಾರಗಳು ಕೂಡ ಒಂದು ಅರ್ಥದಲ್ಲಿ BCom ಸ್ಟೂಡೆಂಟ್ ನಿರ್ವಹಿಸಿದಷ್ಟು ಬೇರೆಯವ್ರಿಗೆ ನಡೆಸೋದು ಕಷ್ಟ ಆಗುತ್ತೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಅವರು ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಸೊ ಈ ರೀತಿಯ ಎಕ್ಸ್ಪರ್ಟ್ಗಳನ್ನು ಅವ್ರು ಬೇಕಾದ್ರೆ ನೆಕ್ಸ್ಟು ಒಳ್ಳೊಳ್ಳೆಯ ಸರ್ಟಿಫಿಕೇಶನ್ ಪ್ರೋಗ್ರಾಮ್ಗಳನ್ನು ಮಾಡ್ಕೊಂಡು ಬೇಕಾದ್ರೆ ಮಾಡ್ಬೋದು. ಈಗ BCom ಮಾಡಿದ ನಂತರ MBA ಮಾಡಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಸ್ಪೆಷಲೈಸೇಷನನ್ನು ತಗೊಂಡ್ರೆ ಅವರು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆಗ್ತಾರೆ. MBAಯಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟನ್ನು ತಗೊಂಡ್ರೆ ಮಾರ್ಕೆಟಿಂಗ್ ಎಕ್ಸ್ಪರ್ಟ್ ಆಗ್ತಾರೆ. HR ತಗೊಂಡ್ರೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ತಗೊಂಡ್ರೆ HR ಸ್ಪೆಷಲಿಸ್ಟ್ ಆಗ್ತಾರೆ. ಜೊತೆಗೆ MCom ಮಾಡಿದ್ರೆ ಮಾಸ್ಟರ್ ಆಫ್ ಕಾಮರ್ಸ್ ಮಾಡಿದ್ರೆ ಅವರಿಗೆ ಟೀಚಿಂಗಿಗೆ ಅವಕಾಶಗಳಿದೆ. ಜೊತೆಗೆ ಬ್ಯಾಂಕಿಂಗ್ ಸೆಕ್ಟರ್ಸು, ಇನ್ಶೂರೆನ್ಸ್ ಸೆಕ್ಟರ್ಸಲ್ಲಿ ಮಾಸ್ಟರ್ ಡಿಗ್ರಿ ಆದವರಿಗೆ ಜಾಸ್ತಿ ಅವಕಾಶಗಳು ಸಿಗ್ತಾ ಇದೆ. ಕನ್ಸಲ್ಟೆಂಟ್ ಆಗಿ ಮಾಡಬಹುದು. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಈ ಕ್ವಾಲಿಫೈಡ್ ಆಡಿಟರ್ ಆಗಬೇಕಾದ್ರೆ CA ಮುಗಿಸ್ಬೇಕಾಗತ್ತೆ. ಆದರೆ ಟ್ಯಾಕ್ಸ್ ಮತ್ತು ಆಡಿಟರ್ ಆಗಬೇಕಾದ್ರೆ, ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಬೇಕಾದ್ರೆ ಅವನು ಒಂದು BCom ಆಗಿದ್ರು ಸಾಕಾಗತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕಾಗತ್ತೆ. ಇವತ್ತು ನಿಮಗೆ ಗೊತ್ತಿದೆ GST ಅನ್ನೋದು ಪ್ರಾಮುಖ್ಯತೆ ಇದೆ. ಒಂದು GST ರಿಟರ್ನ್ ಫೈಲ್ ಮಾಡೋದಕ್ಕೆ ಜನ ಸಿಗ್ತಾ ಇಲ್ಲ. ಸೊ BCom ಆದವರಿಗೆ ಒಂದು GST ರಿಟರ್ನ್ ಫೈಲ್ ಮಾಡುವಂಥ ಸಣ್ಣ ಕೆಲಸದಿಂದನೂ ಸಹ ಅವರು ಆರ್ಥಿಕವಾಗಿ ಸದೃಢರಾಗ್ಬೋದು. ಇದಕ್ಕೆ ತುಂಬ ಅವಕಾಶಗಳಿದೆ. ಜೊತೆಗೆ ಅವನು ತುಂಬ ಆಶಾವಾದಿ ಆಗಿದ್ದರೆ ಈ CA ಅನ್ನೋ ಒಂದು ಪ್ರೊಫೆಷನಲ್ ಕೋರ್ಸ್ ಹೇಳಿದೆ. ಅದಾದರೆ ಟೈರ್ 2 ಸಿಟೀಸಿಂದ ಹಿಡಿದು ಮೆಟ್ರೋಪಾಲಿಟನ್ ಸಿಟೀಸ್ ತನಕನೂ ಡಿಮ್ಯಾಂಡಲ್ಲಿರುವಂಥ ಪ್ರೊಫೆಷನ್ನು ಸರ್ಟಿಫೈಡ್ ಆಡಿಟರ್ಸ್ ಅಂತ ಹಾಕ್ತಾರೆ ಅವರು. ಇನ್ನೊಂದು ಕಂಪ್ನಿ ಸೆಕ್ರೆಟರಿ ಅಂತ ನಾನು ಹೇಳಿದೆ. ಇದು ಪ್ರತಿಯೊಂದು ಕಂಪ್ನಿಗಳಿಗೂ ಒಬ್ಬ ಕಂಪ್ನಿ ಸೆಕ್ರೆಟರಿ ಬೇಕೇ ಬೇಕಾಗತ್ತೆ. ಈ ಕಂಪ್ನಿ ಸೆಕ್ರೆಟರಿ ಮಾಡಿಕೊಂಡ ಅಂತ ಹೇಳಿದ್ರೆ ಅವನು ಓನಾಗಿ ಕನ್ಸಲ್ಟೆಂಟ್ ಬೇಕಾದರೂ ಆಗ್ಬೋದು, ಇಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಹೈಯರ್ ಪೊಸಿಷನಲ್ಲಿ ಕಂಪ್ನಿ ಸೆಕ್ರೆಟರಿ ಆಗಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ವರ್ಕ್ ಮಾಡ್ಬೋದು. ಇದು ಒಂದು ಅವಕಾಶ ಇದೆ. ಇದ್ರ ಜೊತೆಗೆ ನಾನು ಎಲ್ಲೂ ವರ್ಕ್ ಮಾಡಲ್ಲ ಅನ್ನೋಂಥ ಆಸೆ ಇತ್ತು ಅಂತ ಹೇಳಿದ್ರೆ BCom ಮುಗಿಸಿ CS ಮುಗಿಸಿ ಎಲ್ಲಾದರೂ ಒಂದು LLB ಅನ್ನು ಮುಗಿಸ್ಕೊಂಡ ಅಂತ ಹೇಳಿದ್ರೆ ಹೈಕೋರ್ಟಲ್ಲಿ ಕಂಪನಿಯ ಲಾ ಮ್ಯಾಟರ್ಸನ್ನು ಎಕ್ಸ್ಪರ್ಟ್ ಆಗಿ ವರ್ಕ್ ಮಾಡಬಹುದು. ಅಲ್ಲಿ ಅವನು ಈ ಕಂಪ್ನಿಗಳಿಗೆ ಲೀಗಲ್ ಅಡ್ವೈಸರ್ ಆಗಿ ವರ್ಕ್ ಮಾಡಿದ್ರೆ ಅವನು ಆರ್ಥಿಕವಾಗಿ ಬೆಳೆಯುವಂಥ ಚಾನ್ಸಸ್ಸು, ಜೊತೆಗೆ ಸೊಸೈಟಿಯಲ್ಲಿ ಒಳ್ಳೆ ರೆಪ್ಯುಟೇಷನ್ಗೆ ಹೋಗುವಂಥ ಅವಕಾಶಗಳು ಇದೆ. ಲಾಯರ್ ಆಗಿನೂ ಪ್ರಾಕ್ಟೀಸ್ ಮಾಡಬಹುದು, ಇಲ್ಲ ಕಂಪನಿಗೆ ಲೀಗಲ್ ಅಡ್ವೈಸರ್ ಆಗಿ ಕೂಡ ಕೆಲಸ ಮಾಡಬಹುದು. ಇದು ಒಂದು ಅವಕಾಶ ಇದೆ. ಇನ್ನೊಂದು ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತೇಳಿ ಈಗ ತುಂಬ ಬೂಮಲ್ಲಿ ಬರ್ತಾ ಇರುವಂಥ ಪ್ರೊಫೆಷನಲ್. ಅದಕ್ಕೋಸ್ಕರ ನಮ್ಮಲ್ಲಿ CMA ಅಂತ ಒಂದು ಪ್ರೊಫೆಷನಲ್ ಕೋರ್ಸ್ ಇದೆ, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತೇಳಿ. ಸೊ ಇದು ಸಹ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತೇಳಿ ಪ್ರತಿಯೊಂದು ಬಿಸ್ನೆಸ್ಸಿಗೆ ಒಬ್ಬ ಎಕ್ಸ್ಪರ್ಟಿನ ಅಡ್ವೈಸ್ ಬೇಕೇ ಬೇಕಾಗತ್ತೆ. ಸೊ ಆ ಎಕ್ಸ್ಪರ್ಟ್ ಯಾರು ಅಂತ ಹೇಳಿದ್ರೆ ಒಬ್ಬ ಮ್ಯಾನೇಜ್ಮೆಂಟ್ ಅಕೌಂಟೆಂಟು. ಸೊ ನಿಮಗೆ ಗೊತ್ತಿದ್ದಂಗೆ ಈಗ ಪ್ರಪಂಚದಾದ್ಯಂತ ನಡೀತಾ ಇರುವಂಥ ಬಿಸ್ನೆಸ್ಗಳಿಗೆ ಒಬ್ಬ ಎಕ್ಸ್ಪರ್ಟ್ಗಳ ಅಡ್ವೈಸ್ಗಳು ಬೇಕೇ ಬೇಕಾಗುತ್ತೆ. ಹಾಗಾಗಿ ತುಂಬ ಅವಕಾಶಗಳು ಪ್ರಪಂಚದಾದ್ಯಂತ ಮಕ್ಕಳಿಗೆ ಸಿಗುತ್ತೆ. ಅದು CMA ಅನ್ನುವಂಥ ಪ್ರೊಫೆಷನಲ್ ಕೋರ್ಸನ್ನು ನಮ್ಮ ಇಂಡಿಯಾದ ಮುಗಿಸ್ಕೊಂಡ್ರೆ, ಇಂಡಿಯಾದ್ದು ಮಾಡಿದರೆ ಒಂದು ಅಡ್ವಾಂಟೇಜಸ್ ಏನಿದೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಪ್ರಾಕ್ಟೀಸ್ ಬೇಕಾದರೂ ಮಾಡ್ಬೋದು, ಕಂಪ್ನಿಯಲ್ಲಿ ವರ್ಕ್ ಮಾಡ್ಬೋದು. ಇದೇ ರೀತಿಯಾದಂಥ CMA ಕೋರ್ಸ್ ಇನ್ನೊಂದು US ಇಂದ ಒಂದಿದೆ, ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತೇಳಿ ಒಂದು ಪ್ರೊಫೆಷನಲ್ ಕೋರ್ಸ್ ಇದೆ. ಇದನ್ನು ಮಾಡಿದ್ರೆ ಇಂಡಿಯಾದಲ್ಲಿ ಕಂಪ್ನಿಯಲ್ಲಿ ಕೆಲಸನೇ ಮಾಡಬೇಕು, ಬಟ್ ವರ್ಲ್ಡ್ ವೈಡಲ್ಲಿ ಅವನಿಗೆ ಜಾಬ್ ಆಪರ್ಚುನಿಟಿ ಜಾಸ್ತಿ ಇದೆ. ಇದೇ ಬಹಳ ಮುಖ್ಯ ಡಾಕ್ಟರ್ ಶಿವಪ್ರಸಾದ್ ಅವರೇ. ಇತ್ತೀಚಿನ ಮಕ್ಕಳಲ್ಲಿ ಮತ್ತು ಪೋಷಕರಲ್ಲಿ ನನ್ನ ಮಗ MNCಯಲ್ಲಿ ಕೆಲಸ ಮಾಡಬೇಕು ಅಂತ ಒಂದಿಷ್ಟು ಜನರಿಗೆ, ಇನ್ನು ಫಾರಿನ್ದಲ್ಲೇ ನನ್ನ ಮಗ ಕೆಲಸ ಮಾಡಬೇಕು ಅನ್ನೋದು ಇನ್ನೊಂದಿಷ್ಟು ಜನರಿಗೆ. ಆ ರೀತಿಯ ಆಸೆ ಇರುವಂಥ ಮಕ್ಕಳಿಗಾದಂಥ ಸುಮಾರು ಪ್ರೊಫೆಷನಲ್ ಕೋರ್ಸಸ್ ಕಾಮರ್ಸ್ ಮತ್ತು ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಿದ್ದಿದೆ. ಒಂದು CFA ಅಂತ ಹೇಳಿ, ಚಾರ್ಟೆಡ್ ಫೈನಾನ್ಷಿಯಲ್ ಅನಲಿಸ್ಟ್ ಅಂತ ವರ್ಲ್ಡ್ ವೈಡಲ್ಲಿ ತುಂಬ ಡಿಮ್ಯಾಂಡಲ್ಲಿರುವಂಥ ಪ್ರೊಫೆಷನ್ ಇದು. 3 ಸ್ಟೇಜಸ್ ಬರುತ್ತೆ. ಮಕ್ಕಳು ಅದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಇಡೀ ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಹೋದ್ರೂ ಅವರು ಫೈನಾನ್ಷಿಯಲ್ ಅನಲಿಸ್ಟ್ ಆಗಿ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಮತ್ತು ಫೈನಾನ್ಷಿಯಲಿ ಅವರು ಒಳ್ಳೆ ಸ್ಟೇಬಲಿಗೆ ಹೋಗ್ತಾರೆ. ಇದು ಟಾಪ್ ಮೋಸ್ಟಲ್ಲಿರುವಂಥ ಪ್ರೊಫೆಷನಲ್ ಕೋರ್ಸು. ಇನ್ನೊಂದು CPA ಅಂತ ಒಂದಿದೆ, ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ ಅಂತೇಳಿ. ನಮ್ಮ ಇಂಡಿಯಾದಲ್ಲಿ ಅದನ್ನು ಚಾರ್ಟೆಡ್ ಅಕೌಂಟೆಂಟ್ ಅಂತ ಕರೀತಾರೆ. ಅದೇ ರೀತಿ US ಅಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ CPA ಅಂತ ಕರೀತಾರೆ. ಈ CPA ಅಂತ ಮಾಡಿದ್ರೆ ಎಲ್ಲೆಲ್ಲಿ ನಮ್ಮಲ್ಲಿ MNC ಕಂಪ್ನಿಗಳಿದೆ ಅಲ್ಲೆಲ್ಲರೂ ಒಂದು ಚಾರ್ಟೆಡ್ ಅಕೌಂಟ್ ಫೈನಾನ್ಷಿಯಲ್ ಅನಲಿಸ್ಟ್ ಆಗಿ ವರ್ಕ್ ಮಾಡ್ಬೋದು ಅವರು. ಜೊತೆಗೆ ಈ ಆಡಿಟರ್ ಆಗಿ, ಕ್ವಾಲಿಫೈಡ್ ಆಡಿಟರ್ ಆಗಿ ಮಾಡ್ಬೋದು. CPA ಅಂತೇಳಿ ಒಂದು ಪ್ರೋಗ್ರಾಮ್ ಇದೆ. ಇನ್ನೊಂದು ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಅಂತೇಳಿ, ಅದನ್ನು ಮಾಡಿದ್ರೆ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಆಗಿ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅಡ್ವೈಸರ್ ಆಗಿ ವರ್ಕ್ ಮಾಡ್ಬೋದು. ಇನ್ನೊಂದಿದೆ ACCA ಅನ್ನೋದೊಂದು ಅಮೇರಿಕನ್ ಕೋರ್ಸ್ ಒಂದಿದೆ, US ಇಂದ ಅಮೇರಿಕನ್ ಚಾರ್ಟೆಡ್ ಸರ್ಟಿಫೈಡ್ ಅಕೌಂಟೆಂಟ್ ಅಂತ ಹೇಳಿ ಒಂದಿದೆ. ಇದು ಗ್ಲೋಬಲಿ ತುಂಬ ರೆಕಗ್ನೈಸ್ ಆಗಿರುವಂಥ
ಕೋರ್ಸಸ್ಗಳು. ಇನ್ನು ಸರ್ಟಿಫಿಕೇಷನ್ ಪ್ರೋಗ್ರಾಮಿಗೆ ಬಂದಾಗ ಇನ್ನು ನಮ್ಮಲ್ಲಿ ತುಂಬ ಇದೆ. ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲಾನರ್ ಅಂತ ಒಂದಿದೆ, ಇನ್ನೊಂದು ಸರ್ಟಿಫೈಡ್ ಫಂಡ್ ಸ್ಪೆಷಲಿಸ್ಟ್ ಅಂತ ಇದ್ದಾರೆ, ಸರ್ಟಿಫೈಡ್ ಫೈನಾನ್ಷಿಯಲ್ ಸ್ಪೆಷಲಿಸ್ಟ್ ಅಂತ ಇದ್ದಾರೆ, ಇನ್ನೊಂದು ಸರ್ಟಿಫೈಡ್ ಫೈನಾನ್ಷಿಯಲ್ ಅನಲಿಸ್ಟ್ ಅಂತ ನಾನು ಆಗಲೇ ಹೇಳಿದೆ, ಆ ಥರದ್ದೊಂದಿದೆ. ಈ ಥರದ್ದು ನಾವು ನೋಡೋಕ್ಕೆ ಹೋದಾಗ ಈ ನಮ್ಮ ಕಾಮರ್ಸ್ನಲ್ಲಿ ಇರುವಂಥ ಅವಕಾಶಗಳು ಬೇರೆ ಫೀಲ್ಡಲ್ಲಿ ಕಮ್ಮಿ ಅಂತ ಕಾಣಿಸ್ತದೆ. ಮಕ್ಕಳಲ್ಲಿ ಅಕಸ್ಮಾತ್ ಹೊರಗಡೆ ಹೋಗ್ತಾ ಇದ್ದೀವಿ, ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಅವರಿಗೆ, ಈಗ ನಾವು ಇನ್ನೊಂದು ಆಗಲೇ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ವಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ತುಂಬ ಜನ ಆಸಕ್ತಿ ಇದೆ ಅಂತ ಇತ್ತೀಚಿನ ಹೇಳಿ ಅಂತ. ದಿನದಲ್ಲಿ ತುಂಬ ಇದೆ. ಇನ್ವೆಸ್ಟ್ಮೆಂಟ್ ಮಿಸ್ ಮ್ಯಾಚ್ ಆಗಿ ಜೀವನವನ್ನ ಈ ಅದನ್ನ ಸರಿ ಮಾಡಬೇಕಾದ್ರೆ ಒಬ್ಬ ಸರ್ಟಿಫೈಡ್ ಇರಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಟಿಫೈಡ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಅನಾಲಿಸ್ಟ್ ಅಂತ ಹೇಳಿ ಒಂದು ಪ್ರೊಫೆಷನಲ್ ಕೋರ್ಸಸ್ ಇದೆ. ಇದು ವರ್ಲ್ಡ್ ವೈಡ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಅಲ್ಲಿ ಇರುವಂತದ್ದು. ಇಂಟರ್ನ್ಯಾಷನಲಿ ಅದು ಅಕ್ಸೆಪ್ಟೆಡ್, ಅದು ಸರ್ಟಿಫಿಕೇಶನ್ ಅನ್ನು ಕೊಡುವಂಥದ್ದು ಇಂಟರ್ನ್ಯಾಷನಲ್ ಬಾಡಿನೇ ಆಗಿರೋದ್ರಿಂದ ಅಲ್ಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಆ ಥರದ್ದು ಒಂದು ಅವಕಾಶಗಳನ್ನ ಕೊಡ್ತಾ ಹೋಗ್ತಾರೆ. ಈಗ ಮೊನ್ನೆ ನಾನು ಯಾರತ್ರ ಒಬ್ಬರ ಹತ್ರ ಮಾತನಾಡ್ತಾ ಇರ್ಬೇಕಿದ್ರೆ ಡಾಕ್ಟರ್ ಶಿವಪ್ರಸಾದ್ ಅವರು ಹೇಳ್ತಾ ಇದ್ರು, ನನ್ನ ತಂದೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ಎಲ್ಲ ಫಿಸಿಕಲ್ ಸರ್ಟಿಫಿಕೇಟ್ಗಳಿವೆ, ಇತ್ತೀಚಿನ ದಿನದಲ್ಲಿ ಅವೆಲ್ಲ ಡಿಮೆಟರಲೈಸ್ ಆಗ್ಬಿಟ್ಟಿದೆ. ಸೊ ಈಗ ನಾನು ಅದನ್ನ ಮಾಡಬೇಕು ಅಂತಂದ್ರೆ ಎಲ್ಲಿ ಹೋಗಬೇಕು ಅಂತ ನನಗೆ ಗೊತ್ತಿಲ್ಲ, ಸರ್ಟಿಫಿಕೇಟ್ ಇದೆ, ಅದು ಬರೀ ಪೇಪರ್ ಹಾಕಿ ಕೂತಿದೆ, ಇಂಥವರಿಗೂ ಕೂಡ ಇವರು ಸಜೆಸ್ಟ್ ಮಾಡಬಹುದು. ಅದೇ ಈಗ ಫೈನಾನ್ಷಿಯಲ್ ಅಡ್ವೈಸರ್ ಅಂತ ಬಂದ ಕೂಡಲೇ ಈ ರೀತಿಯ ಹಲವಾರು ಸಮಸ್ಯೆಗಳೆಲ್ಲ ಇರುವಂಥವರಿಗೆ ಸಜೆಸ್ಟ್ ಮಾಡೋದಕ್ಕೆ, ಇದಕ್ಕೆ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಹೋಗಬೇಕು ಅನ್ನೋದೇನಿಲ್ಲ, ಟೈರ್ 2 ಸಿಟೀಸ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಮಾಡೋರು ಇದ್ದಾರೆ. ಅವರಿಗೆ ಅವೇರ್ನೆಸ್ ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡ್ಕೊಂಡು ಅವರಿಗೆ ಗೈಡ್ ಮಾಡ್ಕೊಂಡಿದ್ರೆ ಇವರು ತಮ್ಮ ಕೆರಿಯರ್ ಅನ್ನ ಚೆನ್ನಾಗಿ ಮಾಡ್ಕೊಬಹುದು. ಅದಕ್ಕೂ ಅವಕಾಶಗಳಿದೆ. ಪಬ್ಲಿಕ್ ಇಶ್ಯೂ, ಪ್ರೈವೇಟ್ ಇಶ್ಯೂ, ಈ ತರದಲ್ಲಿ ನಾವು ಒಂದು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತೀವಿ. ಬಹಳಷ್ಟು ಜನರು ಈ ಸಣ್ಣ ಸಣ್ಣ ಸಂಸ್ಥೆಗಳನ್ನು ಕೂಡ ಸಮೂಹಕ್ಕೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಕಂಪನಿಯನ್ನಾಗಿ ಬೆಳೆಸ್ತೀನಿ ಅಂತಂದಾಗ ಪಬ್ಲಿಕ್ ಇಶ್ಯೂ ಅನ್ನು ಮಾಡ್ತಾರೆ. ಅದಕ್ಕೆ ಇವರ ಸಹಾಯ ಅನಿವಾರ್ಯ ಬೇಕಾಗ್ತದೆ. ಅದಕ್ಕೆ ಅಂಡರ್ ರೈಟರ್ಸ್ ಅಂತಾನೆ ಇರ್ತಾರೆ. ಅಂಡರ್ ರೈಟರ್ಸ್ಗಳು ಈ ಗ್ಯಾಪ್ ಅನ್ನ ಫುಲ್ಫಿಲ್ ಮಾಡ್ತಾರೆ. ಸೊ ಅಂಡರ್ ರೈಟರ್ಸ್ ಆಗಿ ಬೇಕಾದ್ರೆ ತಮ್ಮ ಪ್ರೊಫೆಷನ್ ಅನ್ನ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ನಮ್ಮ ಊರಿನಲ್ಲೇ ಇದ್ಕೊಂಡು ನಾನು ಒಂದು ವೃತ್ತಿಯನ್ನ ಸ್ವಂತವಾಗಿ ಮಾಡಬಹುದು. ಗ್ಲೋಬಲ್ ಲೆವೆಲ್ ನಲ್ಲಿ ಅಡ್ವೈಸರು ಆಗಬಹುದು. ಹೌದು. ಹಾಗೆ ತಾವು ಒಂದಿಷ್ಟು ಗ್ಲೋಬಲ್ ಲೆವೆಲ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಹೇಳ್ತಾ ಇದ್ರಿ. ನಾನು ಈಗ ಫಾರಿನ್ಗೆ ಹೋಗಿ MS ಮಾಡ್ತೀನಿ ಅಂತ ಹೇಳಿದ ಹಾಗೇನೆ ಈ ಕೋರ್ಸ್ಗಳನ್ನು ಮಾಡಬೇಕಿದ್ರೆ ಅಲ್ಲೇ ಹೋಗಬೇಕಾಗುತ್ತೆ. ಇಂಡಿಯಾದಲ್ಲೇ ಅವಕಾಶ ಇದೆ. ಇಂಡಿಯಾದಲ್ಲೇ ಅದು ಆನ್ಲೈನಲ್ಲಿ ಎಕ್ಸಾಮಿನೇಷನ್ಸ್ಗಳನ್ನು ತಗೊಳ್ಳುವಂಥದ್ದು, ಎಕ್ಸಾಮಿನೇಷನನ್ನು ಆನ್ಲೈನಲ್ಲೇ ಬರೆಯುವಂಥದ್ದು, ಕೋಚಿಂಗು ಸಹ ಇಂಡಿಯಾದಲ್ಲೇ ಸಿಗ್ತಾ ಇದೆ. ಅದಕ್ಕಾದಂಥ ಎಲ್ಲ ವ್ಯವಸ್ಥೆಗಳು ನಮ್ಮ ಇಂಡಿಯಾದಲ್ಲೇ, ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ಸಿಗ್ತಾ ಇದೆ. ಈಗ ಆನ್ಲೈನಲ್ಲೇ ಆಗಿರೋದ್ರಿಂದ ವಿದ್ಯಾರ್ಥಿಗಳು ದೇಶದ ಯಾವುದೇ ಮೂಲೆಯಲ್ಲಿ ಇದ್ರೂ ಸಹ. ಶಿವಪ್ರಸಾದ್ ಅವರೇ, ಟೈರ್ 2 ಅಂತ ಹೇಳ್ತಿದ್ರೆ ಶಿವಮೊಗ್ಗನೂ ಈಗ ಟೈರ್ 2 ಸಿಟಿ. ಹೌದು. ಹಾಗಿದ್ರೆ ನಾವು ಯಾಕೆ ಇಲ್ಲಿಂದಾನೆ ಮಾಡಬಾರ್ದು ಈ ಕೋರ್ಸ್? ನಾವು ಈಗ ಮಾಡ್ತಾ ಇದ್ದೀವಿ. ಈಗ ನಮ್ಮ ಕಾಲೇಜಲ್ಲಿ ಈಗ ಆಲ್ರೆಡಿ ಈ ಕೋರ್ಸಿಗೆ ಸಂಬಂಧಪಟ್ಟಿರುವಂಥ ಜೊತೆಗೆ ಸ್ಕೂಲ್ಸ್ಗಳ ಜೊತೆಗೆ ನಾವು ಈಗಲೇ MOUಗಳನ್ನು ಮಾಡ್ಕೊಂಡಿದ್ದೀವಿ. ಈಗ ಅದಕ್ಕೆ ಆದಂಥ ಆಫ್ಲೈನ್ ಕ್ಲಾಸಸ್ಗಳು ಈಗ ನಡೀತಾ ಇದೆ ನಮ್ಮಲ್ಲಿ. ಸೊ ವಿದ್ಯಾರ್ಥಿಗಳಿಗೆ ಅದಕ್ಕೆಲ್ಲ ಬೇಕಾಗಿರುವಂಥ ಸೌಲಭ್ಯಗಳು ನಮ್ಮಲ್ಲಿ ಈಗ ಸಿಗ್ತಾ ಇದೆ. ನಮ್ಮ ಕಾಲೇಜುಗಳೆಲ್ಲ ಸಿಗ್ತಾ ಇದೆ. ಈ ಸೌಲಭ್ಯ ಸಿಗ್ತದೆ ಅಂತ ಅಂದ್ಬಿಟ್ರೆ ಶಿವಪ್ರಸಾದ್ ಅವರೇ, ಇತ್ತೀಚಿನ ದಿನದಲ್ಲಿ ನಮ್ಮ ಬಹಳಷ್ಟು ಅಂಬಿಷಿಯಸ್ ಸ್ಟೂಡೆಂಟ್ಗಳು ಇರ್ತಾರಲ್ಲ, ನಾನು ಒಂದು BCom ಮುಗಿಸೋಷ್ಟರಲ್ಲಿ ನನ್ನ ಕೈಯಲ್ಲಿ ಇನ್ನೊಂದು 4-5 ಸರ್ಟಿಫಿಕೇಟ್ ಕೋರ್ಸನ್ನು ಮುಗಿಸ್ಕೊಂಡ್ಬಿಡ್ತೀನಿ ಅಂತ ಇರ್ತಾರೆ. ಅಂಥವ್ರಿಗೆ ಅವಕಾಶ ಕೊಡ್ತಿದ್ದೀರಾ? ಇದೆ, ಅದೂ ಇದೆ. ಈಗ ಎಲ್ಲದು ನಾನು ಏನು ಹೇಳಿದೆ, ಈಗ ಅದೆಲ್ಲದು PUC ನಂತರ ಮಾಡುವಂಥದ್ದು. ಹೌದು. ಡಿಗ್ರಿಯ ನಂತರ ಮಾಡುವಂಥದ್ದು ಕೆಲವುದಿದೆ. PUC ಜೊತೆಗೆ ಮಾಡುವಂಥ ಕೆಲವೊಂದು ಕೋರ್ಸಸ್ಗಳಿದೆ. ಅದನ್ನು ಮಕ್ಕಳು ಈ ಸ್ಪೆಷಲೈಸ್ಡ್ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಗಳನ್ನು PUC ಜೊತೆಗೆ ಮಾಡಿಕೊಂಡು BCom ಮುಗಿಯೋದ್ರ ಒಳಗೇನೆ ಅವರು ಕ್ವಾಲಿಫೈಡ್ ಆಗಬಹುದು. ಹೌದು, ಈ ಅವಕಾಶಗಳು ಇದೆ. ಯಾಕೆಂತಂದ್ರೆ ನಾವಿದೆ ಸಾಮಾನ್ಯವಾಗಿ ಯುದ್ಧಕ್ಕೆ ಹೊರಡುವಂತಹ ಸಂದರ್ಭದಲ್ಲಿ ಒಂದು ಶಸ್ತ್ರಗಳು ಇತ್ತೀಚಿನ ದಿನದಲ್ಲಿ ಉಪಯೋಗ ಬರ್ತಿಲ್ಲ. ಒಂದರೊಟ್ಟಿಗೆ ಇನ್ನೊಂದು 4-5 ತನ್ನ ಒಂದು ಶಸ್ತ್ರವನ್ನು ಬತ್ತಳಿಕೆಯಲ್ಲಿ ಇಟ್ಕೊಂಡು, ಅಂದ್ರೆ ಡಿಗ್ರಿ ಮುಗಿಸೋ ಅಷ್ಟರಲ್ಲಿ ಒಂದು 5-10 ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ಇಟ್ಕೊಂಡಾಗ ಜಾಬ್ ಅಪಾರ್ಚುನಿಟಿ ಬಹಳ ವಿಸ್ತಾರವಾಗಿ ಹಂಚಿಕೊಳ್ಳುತ್ತೆ. ಇದಕ್ಕೆ ಅನುಕೂಲ ಆಗಲಿ ಅಂತಾನೆ ಆಗಲೇ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಕೌಶಲ್ಯ ವೃದ್ಧಿ ಆಗಬೇಕು ಮಕ್ಕಳಲ್ಲಿ ಅಂತ ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನವರು MHRD ಸ್ಕೀಮ್ ಅಂಡರಲ್ಲಿ ಸ್ವಯಂ ಅಂತ ಹೇಳಿ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಟ್ಟಿದ್ದಾರೆ. ಆ ಸ್ವಯಂಲ್ಲಿ ಮಕ್ಕಳಿಗೆ ಫ್ರೀಯಾಗಿ ಆನ್ಲೈನಲ್ಲಿ ಪ್ರೋಗ್ರಾಮ್ಗಳು ಸಿಗ್ತಾ ಇದೆ. ಅದನ್ನೆಲ್ಲ ನಡೆಸ್ಕೊಳ್ತಾ ಇರುವಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, IIMನವರು ಇದ್ದಾರೆ, NPTELನವರು ಇದ್ದಾರೆ, ಆಮೇಲೆ ಇಗ್ನೋದವ್ರು ಇದ್ದಾರೆ. ಒಳ್ಳೊಳ್ಳೆ ಇನ್ಸ್ಟಿಟ್ಯೂಟ್ಗಳದೆಲ್ಲ ಜೊತೆಗೆ ಸೇರ್ಕೊಂಡು ಇದು ನಮ್ಮ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲದೆ ಇರುವಂತದ್ದು. ಶಿವಪ್ರಸಾದ್ ಅವರೇ, ಸ್ವಯಂ ಪೋರ್ಟಲ್ಗೆ ಹೋಗಿ ಅವರು ಒಂದ್ಸಾರಿ ಅದನ್ನ ಓಪನ್ ಮಾಡಿದ್ರೆ ಅಲ್ಲಿ ಸಹಸ್ರಾರು ಕೋರ್ಸ್ಗಳಿದೆ. ಯಾರಿಗೆ ಯಾವ್ದು ಬೇಕೋ ಅದನ್ನ ತೆಗೆದುಕೊಳ್ಳೋದಕ್ಕೂ ಅವಕಾಶ ಇರುತ್ತೆ. ಈಗ ಕಾಮರ್ಸ್ ವಿದ್ಯಾರ್ಥಿಗಳು ಸೈನ್ಸಿನ ಬೇಕಾದ್ರೂ ತಗೊಬಹುದು, ಆರ್ಟ್ಸಿನದು ಬೇಕಾದರೂ ಅವರ ಆಸಕ್ತಿಗೆ ತಕ್ಕಂಥದ್ದು ಎಲ್ಲ ಸರ್ಟಿಫಿಕೇಷನ್ ಪ್ರೋಗ್ರಾಮ್ಗಳು ಇದೆ.
ಆದರೆ ಎಲ್ಲದೂ ಫ್ರೀ ಆಗಿರುತ್ತೆ. ವಿದ್ಯಾರ್ಥಿಗೆ ಸರ್ಟಿಫಿಕೇಟ್ ಬೇಕು ಅಂದರೆ ಎಕ್ಸಾಮಿನೇಷನನ್ನು ಬರೀಬೇಕಾಗತ್ತೆ. ಆ ಎಕ್ಸಾಮಿನೇಷನ್ಗೆ ಕೇವಲ 1,000 ರೂಪಾಯಿ ಕೊಟ್ಟರೆ ಸಾಕು. ಹೌದು. ಆ 1,000 ರೂಪಾಯಲ್ಲಿ ಇದು ಮಿನಿಸ್ಟ್ರಿ ಆಫ್ ಹೈಯರ್ ಎಜುಕೇಷನಿಂದನೇ ಬಂದಿರುವಂಥ ಸರ್ಟಿಫಿಕೇಟ್, ಮಾನ್ಯತೆ ಪಡೆದಿರುವಂಥ ಸರ್ಟಿಫಿಕೇಟ್ಗೆ ವಿದ್ಯಾರ್ಥಿಗಳಿಗೆ ಸಿಗುವಂಥ ಚಾನ್ಸಸ್ ಇದೆ. ಯಾವುದೇ ಕಾಲೇಜಿಗೆ ಕೂತ್ಕೋಬೇಕು ಅಂತಿಲ್ಲ, ಮನೆಯಲ್ಲಿ ಕೂತು ಎಕ್ಸಾಮ್ ಅಟೆಂಡ್ ಮಾಡಬಹುದು. ಅಷ್ಟು ಈಗ ಮಕ್ಕಳಿಗೆ ಅನುಕೂಲಗಳ ಬಂದಿದೆ. ಸೊ ಹಾಗಾಗಿ ನಾನು ಈ ಟೈರ್ 2, ಟೈರ್ 3 ಸಿಟೀಸ್ ಮತ್ತು ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ನಾನು ಅಲ್ಲಿಗೆ ಹೋಗಬೇಕು, ಇಲ್ಲೇ ಓದಬೇಕು ಅನ್ನೋಂಥ ಅವಶ್ಯಕತೆ ಈಗ ಇಲ್ಲ. ಎಲ್ಲಿ ಹೋದ್ರೂ ಜಗತ್ತು ನಮ್ಮ ಕೈಯಲ್ಲಿದೆ. ಮಕ್ಕಳು ಮನಸ್ಸು ಮಾಡಬೇಕು, ಕರೆಕ್ಟ್ ಆಗಿರುವಂಥ ವಿಚಾರಗಳನ್ನು ಅವರು ಅರಿತುಕೊಂಡು ತಮ್ಮಲ್ಲಿರುವಂಥ ಸ್ಟ್ರೆಂತ್ಗಳನ್ನು ಯಾವುದರಲ್ಲಿ ತಮಗೆ ಆಸಕ್ತಿ ಇದೆ ಆ ಫೀಲ್ಡಲ್ಲಿ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿದ್ರೆ ಅವರು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ತುಂಬ ಅವಕಾಶಗಳು ಈಗಿದೆ. ಡಾಕ್ಟರ್ ಶಿವಪ್ರಸಾದ್ ಅವರ, ನಮ್ಮ ವಿದ್ಯಾರ್ಥಿಗಳಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪೋಷಕರಿಗೆ ಈ ವಿಷಯವನ್ನು ತಿಳಿಸಲೇಬೇಕಾಗತ್ತೆ. ಹೌದು. ಯಾಕಂದ್ರೆ ನಮ್ಮ ಪೋಷಕರಿಗೆ ಏನಿರುತ್ತೆ ಅಂತಂದರೆ, ನನ್ನ ಮಗ ಅಥವಾ ಮಗಳು ಒಂದೋ ಟೈರ್ 1 ಸಿಟಿಯಲ್ಲಿ ಹೋಗಿ ಪ್ರೆಸ್ಟೇಜಿಯಸ್ ಕಾಲೇಜ್ನಲ್ಲಿ ಓದಬೇಕು ಅನ್ನೋವಂಥ ಒಂದು ಕಲ್ಪನೆ. ಇನ್ನು ಟೈರ್ 1 ಸಿಟಿಯಲ್ಲಿ ಇರೋವಂಥವ್ರಿಗೆ ತಮ್ಮ ಮಕ್ಕಳುಗಳು ಫಾರಿನ್ದಲ್ಲೇ ಹೋಗಿ ಓದಲಿ ಅನ್ನೋವಂಥ ಇನ್ನೊಂದು ರೀತಿಯ ಯೋಚನೆಗಳು. ಆದರೆ ಈಗ ಟೈರ್ 1 ಸಿಟಿಯಲ್ಲಿ ಇರುವಂಥದ್ದು, ಫಾರಿನ್ನಲ್ಲಿ ಇರುವಂತಹ ಸರ್ಟಿಫಿಕೇಟ್ಗಳು ಕೂಡ ಮನೆಯಲ್ಲಿಯೋ ಇಲ್ಲವೇ ತಮ್ಮಂಥ ಕಾಲೇಜುಗಳಲ್ಲಿಯೋ ಸುಲಭವಾಗಿ ಲಭ್ಯ ಇರೋದ್ರಿಂದ ಮತ್ತೆ ಎಲ್ಲೇ ಹೋದ್ರೂ ನಾವು ಲಾಸ್ಟಿಗೆ ಬರುವಂಥದ್ದು ದುಡ್ಡಿನ ವಿಚಾರಕ್ಕೆ, ಫೀಸ್ ಜಾಸ್ತಿ ಆಗ್ತದೆ ಅಂತ ಹೇಳಿ ಅಂತ. ನಾವು ಇರೋ ಜಾಗದಲ್ಲೇ ನಾವು ಅದನ್ನೆಲ್ಲ ತಗೊಳ್ಬೇಕಾದ್ರೆ ಕಾಸ್ಟ್ ತುಂಬ ಕಮ್ಮಿ ಆಗ್ತದೆ. ಆಗಲೇ ಹೇಳ್ತಾ ಇದ್ವಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ, ಮಕ್ಕಳೆಲ್ಲ ಫಾರಿನಿಗೆ ಹೋಗ್ತಾರೆ ಅಂತ. ಇವತ್ತೊಂದು ಫಾರಿನಿಗೆ ಹೋಗಿ ಒಂದು MS ಮಾಡಬೇಕಾದ್ರೆ ಇಲ್ಲ ಒಂದು MBA ಮಾಡಬೇಕಾದ್ರೆ 35-50 ಲಕ್ಷ ಬೇಕಾಗುತ್ತೆ. 50 ಲಕ್ಷ ಖರ್ಚು ಮಾಡೋದ್ರ ಬದಲು ಮನೆಯಲ್ಲಿ ಕೂತು ಅಲ್ಲಿದೆ ಫಾರಿನ್ ಸರ್ಟಿಫಿಕೇಟ್, ಅದೇ ಸರ್ಟಿಫಿಕೇಟ್ ಅನ್ನ ಇಲ್ಲೇ ತಗೊಳ್ಬಹುದು. ಇದು ಅವಕಾಶಗಳು ಇವತ್ತಿನ ವಿದ್ಯಾರ್ಥಿಗಳಿಗೆ, ಮತ್ತು ಇದನ್ನ ಪೇರೆಂಟ್ಸ್ಗಳು ಗಮನದಲ್ಲಿ ಇಟ್ಕೊಂಡು ಅವಕಾಶಗಳು ತುಂಬಾ ಇದೆ. ಅಂದ್ರೆ BCom ಕೂಡ ಅತ್ಯುತ್ತಮವಾದಂತಹ ಅವಕಾಶವನ್ನ ವಿದ್ಯಾರ್ಥಿಗಳಿಗೆ ಕಟ್ಟಿಕೊಡುವಂತಹ ಒಂದು ವಿಭಾಗ ಅಂತ ಹೇಳ್ಬೋದು. ಈಗ ಡಿಪ್ಲೊಮೊ ಈಸ್ ಈಕ್ವಲೆಂಟ್ ಟು PU ಅಂತ ಹೇಳಿದ್ರು ಕೂಡ ಡಿಗ್ರಿಗೆ ಅವಕಾಶ ಇದೆಯಾ? ಅದರೊಳಗೆ ಒಂದು ಕೋರ್ಸ್ ಇದೆ ಡಿಪ್ಲೊಮೊದಲ್ಲಿ, ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದಿದೆ. ಆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಲ್ಲಿ ಅವನು ಡಿಪ್ಲೊಮಾ ಮಾಡಿದ್ರೆ ಇಲ್ಲಿ ಸೆಕೆಂಡ್ ಇಯರ್ಗೆ ಡೈರೆಕ್ಟ್ ಆಗಿ ಲ್ಯಾಟರಲ್ ಎಂಟ್ರಿಯಲ್ಲಿ ತಗೊಂಡ್ಬಂದ್ಬಿಡ್ಬೋದು. ಇನ್ನು ITI ಹೇಗೆ ಬರ್ತಾನೆ? ITI ಅಲ್ಲಿ ಅವನು 2 ವರ್ಷ ಮಾಡಿರುವಂತ ITI ನ PUC ಅಂತ ಕನ್ಸಿಡರ್ ಮಾಡಿ ಅವನಿಗೆ ಡಿಗ್ರಿಗೆ ಅವಕಾಶ ಕೊಡ್ತಾರೆ. ಯಾವ್ದಾದ್ರು ತಗೊಂಡಿದ್ರೆ BCom ಒಂದು ಪ್ರೊಫೆಷನಲ್ ಕೋರ್ಸ್ ತರ ಆಗಿರೋದ್ರಿಂದ ಯಾವ ಸ್ಟ್ರೀಮ್ನವರು ಬೇಕಾದ್ರೂ ಬರ್ಬೋದು. ಆರ್ಟ್ಸ್, ಸೈನ್ಸ್, ಕಾಮರ್ಸ್, ITI ಮೆಕ್ಯಾನಿಕಲ್ ಆಗಿರ್ತಾನಪ್ಪ. ಇಲ್ಲಿ ಬಂದಾಗ ಈಗ ಸೈನ್ಸ್ ಸ್ಟ್ರೀಮ್ ಇಂದ ಹೇಗೆ ಬರ್ತಾರ ವಿದ್ಯಾರ್ಥಿ, ಅದೇ ತರನೇ ಅವರು ಬರ್ಬೋದು. ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಾವೇನು ಹೇಳ್ತೀವಿ? ಈ ಒಂದು ಮಕ್ಕಳಲ್ಲಿ ಬಯಾಸನ್ನ ಇಂಥದ್ದೇ ಮಾಡಿದ್ರೆ ಶ್ರೇಷ್ಠ, ಇದನ್ನ ಹೊರತು ಬರಬೇಕು ಪೇರೆಂಟ್ಸ್ಗಳು. ಕಾಮರ್ಸ್ನಲ್ಲೂ ಅವಕಾಶಗಳು ತುಂಬ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಮಕ್ಕಳಲ್ಲಿ ಆಸಕ್ತಿ ಏನಿದೆ ಅಂತ ಒಂದು ಗುರುತಿಸಿ ಆ ಆ ಮಕ್ಕಳಿಗೆ ತಮ್ಮಲ್ಲಿರುವಂಥ ಶಕ್ತಿಗೆ ಅನುಗುಣವಾಗಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಕೊಂಡು ಆ ಮಕ್ಕಳೆಲ್ಲ ಜೀವನ ರೂಪಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಜೊತೆಗೆ ಅವಕಾಶಗಳ ಬಗ್ಗೆ ಪೇರೆಂಟ್ಸು ಅದ್ರ ಬಗ್ಗೆ ತುಂಬ ತಿಳ್ಕೊಬೇಕು. ಹಾಗೆ ಎಲ್ಲೋಗಿ ತಿಳ್ಕೊಬೇಕು ಅದನ್ನು? ಒಂದು ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ, ನಮ್ಮಂಥ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಬಂದರೆ ಖಂಡಿತವಾಗಿ ನಾವು ಅವರಿಗೆ ಗೈಡ್ ಮಾಡ್ತೇವೆ. ನಮ್ಮ ಇನ್ಸ್ಟಿಟ್ಯೂಷನ್ JNNCC, ನಮ್ಮಲ್ಲಿ ಕಾಲೇಜಿನ ಬಸ್ಸಲ್ಲಿ ಬಂದರೆ ನಮ್ಮ ಕಾಲೇಜಿಗೆ ಬರ್ತೀರಾ, ಅದೇ ಆವರಣಕ್ಕೆ ಬರ್ತೀರಾ, ಬೆಳಗ್ಗೆಯಿಂದ ಸಂಜೆ ತನಕ ಇರ್ತೀವಿ. ಮಕ್ಕಳ ಬಗ್ಗೆ ಏನೇ ಗೊಂದಲ ಇರಲಿ, ವಿದ್ಯಾರ್ಥಿಗಳ ಜೊತೆಗೆ ಬಂದರೆ ನಾವು ಅವರಿಗೆ ಪರ್ಸ್ನಲ್ ಆಗಿ ಕೌನ್ಸಿಲಿಂಗ್ ಮಾಡಿ ಏನೇನು ಅವಕಾಶಗಳಿದೆ, ಇನ್ನು ತುಂಬ ಕೋರ್ಸಸ್ಗಳ ಬಗ್ಗೆ ಇದೆ, ಅದನ್ನೆಲ್ಲ ಅವರಿಗೆ ಒಂದು ವಿದ್ಯಾರ್ಥಿಗಳಿಗೆ ಮತ್ತು ಪೇರೆಂಟ್ಸ್ಗಳಿಗೆ ಒಂದು ಕೌನ್ಸಿಲಿಂಗ್ ಮಾಡ್ತೇವೆ ನಾವು ಅಲ್ಲಿ. ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿ ಅಂತ ಹೇಳ್ತಿದ್ದೀರಿ. ಅಡ್ವಾನ್ಸ್ ಆಗಿ ಅಂದರೆ ಡಿಗ್ರಿ ಸೇರೋದಕ್ಕಿಂತ ಮೊದಲೇನೆ ನಿಮ್ಮ ಒಂದು ಕಾಲೇಜಿಗೆ ಭೇಟಿ ಕೊಟ್ಟರೆ ನೀವು ಅವರಿಗೆ ಯಾವ್ಯಾವ ಒಂದು ಸ್ಟ್ರೀಮ್ ಇದೆ ಅನ್ನುವಂತಹ ಮಾಹಿತಿಯನ್ನು ಉಚಿತವಾಗಿ ಕೊಡ್ತೇವೆ. ಈಗ ಆಗಲೇ ಹೇಳಿದಾಗೆ ಅಮೆರಿಕದ್ದು ಏನು CMA ಪ್ರೊಫೆಷನಲ್ ಕೋರ್ಸ್ ಇರ್ಬೋದು, ACCA ಅದನ್ನು ಈಗ ನಮ್ಮ ಕಾಲೇಜಿನ ಆವರಣದಲ್ಲೇ ಕೊಡ್ತಾ ಇದ್ದೇವೆ ಅವರಿಗೆ. ಒಂದು ಜೊತೆಗೆ CA ಚಾರ್ಟೆಡ್ ಅಕೌಂಟೆಂಟ್ ಕೋರ್ಸ್ ಮಾಡ್ತೀವಿ ಅಂತ ಹೇಳುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲೇ ಅವರಿಗೆ ಸಪೋರ್ಟ್ ಮಾಡಿ ನಮ್ಮಲ್ಲೇ ಅವರಿಗೆ ಕೋಚಿಂಗಿನ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಥರ ಸೌಲಭ್ಯಗಳು ಟೈರ್ 2 ಅಂದರೆ ನಮ್ಮ ಶಿವಮೊಗ್ಗದಂಥ ಜಾಗದಲ್ಲಿಯೂ ಕೂಡ ಸಿಗುತ್ತೆ. ಸೊ ನಿಮ್ಮ ಉಚಿತ ಸಲಹೆ ಸೂಚನೆಗೋಸ್ಕರವಾಗಿ ಕೇಳುಗರು JNNC ಕ್ಯಾಂಪಸ್ನಲ್ಲಿ ಇರತಕ್ಕಂತಹ ನಿಮ್ಮ NES ಸಂಸ್ಥೆಗೆ ಅವರು ಭೇಟಿ ಕೊಟ್ಟರೆ ಅವರಿಗೆ ಉಚಿತವಾಗಿ ಮಾರ್ಗದರ್ಶನ ಕೊಡ್ಬೋದಲ್ವಾ? ಕೊಡ್ತಿದ್ದೀವಿ ನಾವು, ಮುಂಚಿಂದನೂ ಕೊಡ್ತಾ ಇದ್ದೇವೆ, ಈಗಲೂ ಕೊಡ್ತೇವೆ. ಕೌನ್ಸಿಲಿಂಗು, ಇನ್ಫಾರ್ಮೇಷನ್ಸ್ಗಳನ್ನು ನಾವು ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತೇವೆ ಅವರಿಗೆ. ಈಗಾಗಲೇ PU ಪರೀಕ್ಷೆ ಮುಗಿದಿರೋದ್ರಿಂದ
ನೀವು ವಿವಿಧ ರೀತಿಯ ಡಿಗ್ರಿಗಳ ಆಯ್ಕೆಗೆ ಕಾಲೇಜುಗಳಿಗೆ ಯೋಚನೆ ಮಾಡ್ತಾ ಇರ್ತೀರಿ. ಉಚಿತ ಸಲಹೆಗೋಸ್ಕರವಾಗಿ ಈಗ ನೀವು NES ಅವರ ಸಂಸ್ಥೆಯನ್ನು ಭೇಟಿ ಮಾಡ್ಬೋದು. ಶಿವಪ್ರಸಾದ್ ಅವರು ಇರ್ತಾರೆ, ಇಲ್ಲ ಅವರ ಕೊಲೀಗ್ಸ್ಗಳು ನಿಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಉಚಿತವಾಗಿ ನೀವು ಮಾಹಿತಿಯನ್ನು ಪಡ್ಕೊಂಡು ಇಷ್ಟವಾದಾಗ ನೀವು ನಿಮ್ಮ ಒಂದು ಕೋರ್ಸನ್ನು ಮುಂದುವರಿಸೋದಕ್ಕೆ ಅವಕಾಶ ಇರುತ್ತೆ ಅನ್ನೋ ಮಾಹಿತಿಯನ್ನು ಹೇಳ್ತಾನೆ. ನಮಸ್ಕಾರ, ಧನ್ಯವಾದ. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. PUC ಮುಗಿದ ನಂತರ ವಾಣಿಜ್ಯ ವಿಭಾಗದಲ್ಲಿ ಓದು ಮುಂದುವರಿಸಲು ಇರುವ ಅವಕಾಶ ಈ ಕುರಿತು ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಶಿವಮೊಗ್ಗದ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿಯ ಪ್ರಾಂಶುಪಾಲರಾದ ಡಾಕ್ಟರ್ BS ಶಿವಪ್ರಸಾದ್ ಅವರೊಂದಿಗೆ ನಡೆದ ಸಂವಾದ ಕೇಳಿದಿರಿ. ಈ ಸಂವಾದದಲ್ಲಿ ಭಾಗಿಯಾಗಿದ್ದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.